ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕನ್ನಡ ಮೇಷ್ಟ್ರು ಮಾರುತಿ ಕೆ ಚತ್ತರ್. ಸ್ನೇಹಿತರೆ, ನಾವಿವತ್ತು ಕನ್ನಡ ಭಾಷೆ, ವ್ಯಾಕರಣ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ 1000 ಪ್ರಶ್ನೆಗಳ ಸರಣಿಯನ್ನು ನಡೆಸ್ತಾ ಇದ್ದೇವೆ. ಅದರ ಮೊದಲ ಭಾಗವಾಗಿ ಇವತ್ತು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ GPS 2022ರಲ್ಲಿ ಈ ಹಿಂದೆ ನಡೆದಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಒಟ್ಟು 25 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಆ ಪ್ರಶ್ನೆಗಳನ್ನು 1000 ಪ್ರಶ್ನೆಗಳ ಸರಣಿಯ ಮೊದಲ ಭಾಗವಾಗಿ ಇವತ್ತು ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೇನೆ. ಬನ್ನಿ, ಇನ್ನು ತಡ ಮಾಡೋದು ಬೇಡ. ಪ್ರಶ್ನೆ ಒಂದು ಹೀಗಿದೆ ನೋಡಿ. ಮೊದಲ ಪ್ರಶ್ನೆ, ಇವುಗಳಲ್ಲಿ ಅನುನಾಸಿಕ ಅಕ್ಷರಗಳು ಯಾವುದು ಅಂತ ಕೇಳಿದ್ದಾನೆ. ಆ, ಈ, ಉ, ಎ. ಆಯ್ಕೆ 2 ಖ, ಠ, ಢ, ಥ. 3 ಞ, ಞ, ಣ, ನ, ಮ. ಆಯ್ಕೆ 4 ಯ, ರ, ಲ, ವ. ಯಾವುದಾಗಾದ್ರೆ ಸರಿಯಾದ ಉತ್ತರ? ನಿಮಗೆ ಗೊತ್ತಿದೆ, ನಾಸಿಕ ಅಂದರೆ ಮೂಗು. ಮೂಗಿನ ಸಹಾಯದಿಂದ ಉಚ್ಚಾರ ಮಾಡಲ್ಪಡುವಂತಹ ಅಕ್ಷರಗಳಿಗೆ ಅನುನಾಸಿಕ ಅಕ್ಷರಗಳು ಅಂತೇಳಿ ಕರಿತೇವೆ. ಸರಿಯಾದ ಉತ್ತರ ಯಾವುದು ಹಾಗಾದರೆ? ಆಯ್ಕೆ 3 ಸರಿಯಾದ ಉತ್ತರ ಆಗಿರುವಂಥದ್ದು ಸ್ನೇಹಿತರೆ. ಇಲ್ಲಿ ಆಯ್ಕೆ 1ರಲ್ಲಿರುವಂತಹ ಆ, ಈ, ಉ, ಎ ಇವೆಲ್ಲ ದೀರ್ಘ ಸ್ವರಗಳು. ಯಾವುದು? ದೀರ್ಘ ಸ್ವರಗಳಾಗಿದ್ದಾವೆ ಸ್ನೇಹಿತರೆ. ಅದೇ ರೀತಿಯಾಗಿ ಆಯ್ಕೆ 2ರಲ್ಲಿರುವಂತಹ ಖ, ಠ, ಢ, ಥ. ಇಲ್ಲಿ ನೋಡಿ ಸ್ನೇಹಿತರೆ, ನಾವು ವರ್ಗೀಯ ವ್ಯಂಜನಗಳನ್ನು 2 ರೀತಿಯಲ್ಲಿ ವಿಭಾಗ ಮಾಡ್ತೇವೆ. ಒಂದು ಅಲ್ಪಪ್ರಾಣ, ಮಹಾಪ್ರಾಣ, ಹಾಗೂ ಮತ್ತೊಂದು ಅನುನಾಸಿಕ ಅಕ್ಷರಗಳು ಅಂಥೇಳಿ. ಇಲ್ಲಿ ಬರುವಂತಹ ಈ 4 ಅಕ್ಷರಗಳು ಮಹಾಪ್ರಾಣಾಕ್ಷರಗಳಾಗಿದ್ದಾವೆ. ಹೆಚ್ಚು ಉಸಿರಿನಿಂದ, ಹೆಚ್ಚು ಶಕ್ತಿಯನ್ನು, ಹೆಚ್ಚು ಪ್ರಾಣವನ್ನು, ಪ್ರಾಣ ಅಂದರೆ ಶಕ್ತಿ, ಹೆಚ್ಚು ಪ್ರಾಣವನ್ನು ಬಳಕೆ ಮಾಡಿಕೊಂಡು ಉಚ್ಚಾರ ಮಾಡೋದ್ರಿಂದ ಇವುಗಳನ್ನು ಮಹಾಪ್ರಾಣಾಕ್ಷರಗಳು ಅಂತ. ಇನ್ನು ಯರ, ಲವ ನೋಡಿ, ಅವರ್ಗೀಯ ವ್ಯಂಜನಗಳಿವು 9 ಇರ್ತವೆ. ಯರ, ಲವ, ಶ, ಶ, ಸ, ಹಾಳ ಅಂಥೇಳಿ. ಇನ್ನು ಪ್ರಶ್ನೆ ಸಂಖ್ಯೆ 2, ರೂಢನಾಮಕ್ಕೆ ಉದಾಹರಣೆಯಾದಂತಹ ಪದ ಇದಾಗಿದೆ. ಆಯ್ಕೆ 1 ಮನುಷ್ಯ, ಕಾವೇರಿ, ವ್ಯಾಪಾರಿ ಹಾಗೂ ಹಸು. ಯಾವುದಾಗಾದ್ರೆ ಸರಿಯಾದ ಉತ್ತರ? ಸರಿಯಾದ ಉತ್ತರ ಮನುಷ್ಯ ಅಂತ ಆಗ್ತದೆ ನೋಡಿ. ಮನುಷ್ಯ ಸರಿಯಾದ ಉತ್ತರ. ರೂಢನಾಮ ಅಂದರೆ ರೂಢಿಯಿಂದ ಬಂದಿರುವ ಪದಗಳನ್ನು ನಾವು ರೂಢನಾಮಗಳು ಅಂಥೇಳಿ ಕರಿತೇವೆ. ರೂಢಿಯಿಂದ ಬಂದಿರುವ ಪದಗಳು ರೂಢನಾಮಗಳು ಅಂಥೇಳಿ ಕರಿತೇವೆ. ಅದೇ ರೀತಿಯಾಗಿ ವ್ಯಾಪಾರ ಅನ್ನೋದು ಅನ್ವರ್ಥಕ ನಾಮಕ್ಕೆ ಉದಾಹರಣೆಯಾಗ್ತದೆ. ವ್ಯಾಪಾರ ಅನ್ನೋದು ಅನ್ವರ್ಥಕ ನಾಮಪದ ಆಗಿದೆ. ಅವುಗಳ ಅರ್ಥಕ್ಕೆ ಅನುಗುಣವಾಗಿ, ಸ್ವರೂಪಕ್ಕೆ ಅನುಗುಣವಾಗಿ ನಾವೇ ಕರೆಯುವಂಥ ಹೆಸರುಗಳಿಗೆ ಅನ್ವರ್ಥಕ ನಾಮಗಳು. ಒಂದೆರಡು ಉದಾಹರಣೆ ಹೇಳಿ ಸರ್ ನಮಗೆ. ವ್ಯಾಪಾರ ವಹಿವಾಟು ಮಾಡ್ತಾನೆ, ಅದರಿಂದ ಅವನು ವ್ಯಾಪಾರಿ ಅಂತ ಹೇಳಿ ಕರೆದೆವು. ನಾನು ಬೋಧನೆ ಮಾಡ್ತಾ ಇದ್ದೀನಿ ನಿಮಗೆ, ಬೋಧಕ ಅಥವಾ ಶಿಕ್ಷಕ ಅಂತ ಇತ್ತು. ರೋಗಗಳಿಗೆ ಔಷಧೋಪಚಾರ ಮಾಡುವವನನ್ನು ನೀವೇನಂತ ಕರೆದ್ರಿ? ಡಾಕ್ಟರ್, ವೈದ್ಯ ಅಂತೇಳಿ ಕರೆದ್ರಿ. ರೋಗದಿಂದ ಬಳಲ್ತಾ ಇರೋವನ್ನ ರೋಗಿ ಅಂತೇಳಿ ಕರೆದ್ರಿ. ಈ ರೀತಿ ಶಿಕ್ಷಕ, ರೋಗಿ, ವ್ಯಾಪಾರಿ ಅವರ ಅರ್ಥಕ್ಕೆ ಅನುಗುಣವಾಗಿ, ಅದರ ಸ್ವರೂಪಕ್ಕೆ ಅನುಗುಣವಾಗಿ ಅಥವಾ ಅವರ ವೃತ್ತಿಗೆ ಅನುಗುಣವಾಗಿ ಕರೆಯುವಂತಹ ಹೆಸರುಗಳನ್ನೇ ಅನ್ವರ್ಥಕ ನಾಮಗಳು ಅಂತೇಳಿ ಕರಿತೇವೆ. ಕಾವೇರಿ ಅನ್ನೋದು ಅಂಕಿತ ನಾಮಕ್ಕೆ ಉದಾಹರಣೆ ಆಗ್ತದೆ. ಅಂಕಿತ ಅಂದರೆ ಏನು? ಅಂಕಿತ ನಾಮ ಅಂದರೆ ನಾವೇ ವ್ಯವಹಾರದ ಉದ್ದೇಶಕ್ಕಾಗಿ ಅಥವಾ ಅವ್ರ ಜೊತೆ ಸಂವಹನ ಮಾಡುವ ಉದ್ದೇಶದಿಂದ ನಾವೇ ಇಟ್ಟುಕೊಂಡಿರುವ ಹೆಸರುಗಳಿಗೆ ಅಂಕಿತ ನಾಮ ಅಂತೇಳಿ ಕರಿತೇವೆ. ಅದೇ ರೀತಿಯಾಗಿ ಹೊಸದು ಎನ್ನುವಂಥದ್ದು ಗುಣವಿಶೇಷಣ ಪದವಾಗಿದೆ. ಗುಣ ವಿಶೇಷಣ, ನಾಮಪದದ ವಿಶೇಷವನ್ನು ಹೇಳುವಂತಹ ಪದಗಳಿಗೆ ನಾವು ಗುಣವಿಶೇಷಣಗಳು, ಗುಣವಾಚಕಗಳು ಅಂತೇಳಿ ಕರಿತೇವೆ. ಯಾವುದು ಸರದಿ ಹೆಂಗೆ ಡಿಸ್ಕ್ರೈಬ್ ಮಾಡ್ತದೆ ನಾಮಪದವನ್ನು? ಹೊಸದು ಮರ, ಹೊಸ ಮರ. ಹಳೆದು ಮನೆ, ಹಳೆಯ ಮನೆ. ಹೊಸದು ಕೊಡೆ, ಹೊಸ ಕೊಡೆ. ಬಿಳಿದು ಕೊಡೆ ನೋಡಿ. ಹೊಸದು, ಬಿಳಿದು, ಕರಿದು, ಒಳ್ಳೆಯದು, ಕೆಟ್ಟ. ಒಳ್ಳೆಯ ಹುಡುಗಿ, ಒಳ್ಳೆಯ ಹುಡುಗ, ಕೆಟ್ಟ ಹುಡುಗಿ. ಈ ರೀತಿ ಒಂದು ನಾಮಪದದ ಗುಣವಿಶೇಷಣಗಳನ್ನು ಹೇಳುವಂಥ ಪದಗಳಿಗೆ ಗುಣವಿಶೇಷಣ ಅಥವಾ ಗುಣವಾಚಕಗಳು ಅಂತೇಳಿ ಕರಿತೇವೆ. ಪ್ರಶ್ನೆ 3, ಅಷ್ಟು, ಇಷ್ಟು, ಹಲವು ಈ ಪದಗಳು ಯಾವ ವ್ಯಾಕರಣಾಂಶಕ್ಕೆ ಸಂಬಂಧಪಡ್ತವೆ? ಆಯ್ಕೆ 1 ಗುಣವಾಚಕ, ಸಂಖ್ಯೇಯ ವಾಚಕ, ಪರಿಮಾಣವಾಚಕ ಹಾಗೂ ಭಾವನಾ. ಸರಿಯಾದ ಉತ್ತರ ಯಾವುದು ಹಾಗಾದರೆ? ನೋಡಿ, ಅಷ್ಟು, ಇಷ್ಟು, ಹಲವು ಎನ್ನುವುದು ಪರಿಮಾಣವನ್ನು ಹೇಳ್ತವೆ. ಯಾವ ಪದಗಳು ಪರಿಮಾಣವನ್ನು ಹೇಳ್ತಾವಲ್ಲ, ಪರಿಮಾಣ, ತೂಕ, ಗಾತ್ರವನ್ನು ಹೇಳ್ತಾವಲ್ಲ, ಅವುಗಳನ್ನು ನಾವು ಪರಿಮಾಣವಾಚಕ ಅಂಥೇಳಿ ಕರೀತೇವೆ. ಯಾವ ಪದಗಳು ಗುಣವನ್ನು ಹೇಳ್ತಾವಲ್ಲ, ಒಂದು ನಾಮಪದದ ಗುಣ ವಿಶೇಷವನ್ನು ಹೇಳ್ತಾವಲ್ಲ, ಅಂಥವುಗಳಿಗೆ ಗುಣವಾಚಕಗಳು ಅಂತೇಳಿ ಕರೀತೇವೆ ನಾವು. 2ನೇ ಪ್ರಶ್ನೆಯಲ್ಲಿ ನೋಡಿದೆವು ನಾವು, ಹೊಸದು ಎನ್ನುವುದು ಗುಣವಾಚಕ. ಸಂಖ್ಯೆಯಿಂದ ಕೂಡಿರುವ ಪದಗಳಿಗೆ ಸಂಖ್ಯೇಯ ವಾಚಕಗಳು ಅಂತೇಳಿ ಕರೀತೇವೆ. ಸಂಖ್ಯೆಯಿಂದ ಕೂಡಿರುವ ಪದಗಳು
ಸಂಖ್ಯೆಯಿಂದ ಕೂಡಿರುವ ಪದಗಳಿಗೆ ನಾವು ಸಂಖ್ಯೇಯ ವಾಚಕ. ಒಂದು ಉದಾಹರಣೆ ಹೇಳಿ ಸರ್ ನಮಗೆ. ವಂದನೇಯ. ವಂದನೇಯ ಸಂಖ್ಯೆ ಯಾವುದು ಇದರಲ್ಲಿ? ಒಂದು ಎನ್ನುವುದು. ನೋಡಿ, ಸಂಖ್ಯೆಯಿಂದ ಕೂಡಿರುವ ಪದವಾಗಿದೆ. ಐವರು. ಐವರು, ಐದು ಅನ್ನೋದು ಸಂಖ್ಯೆ, ಐವರು ಅನ್ನೋದು ಒಂದು ಪದ, ಸಂಖ್ಯೆಯಿಂದ ಕೂಡಿದ ಪದ. ಆದ್ದರಿಂದ ಸಂಖ್ಯೆಯಿಂದ ಕೂಡಿದ ಪದಕ್ಕೆ ನಾವು ಸಂಖ್ಯೆಯ ವಾಚಕ. ಏನು ಓದ್ತಿದ್ದಾನೆ ಮಗ? ಮಗ 4ನೇ ತರಗತಿ ಓದ್ತಾ ಇದ್ದಾನ್ರಿ. 4ನೇಯ ತರಗತಿ. ನೋಡಿ, 4ನೇಯ ಅನ್ನೋದು ಸಂಖ್ಯೆಯ ವಾಚಕ. ಸಂಖ್ಯೆ ಆದರೆ ಸಂಖ್ಯಾವಾಚಕಗಳು ಅಂದರೆ ಸಂಖ್ಯೆಗಳನ್ನು ಹೇಳಬೇಕು. 1 2 3 4 ಏಕ ದ್ವಿ ಈ ರೀತಿ ತೃತೀಯ. ಹಾಗಾಗಿ ಸಂಖ್ಯೆಯ ಅಂತ ಬಂದಾಗ ಆ ಪದ ಸಂಖ್ಯೆಯಿಂದ ಕೂಡಿರುವಂಥದ್ದಾಗಿರುತ್ತೆ. ಆಯ್ಕೆ 4 ನೋಡಿ, ಭಾವನಾಮ. ಭಾವಗಳನ್ನು ಕುರಿತು ಹೇಳುವ ಪದಗಳೇ ಭಾವನಾಮಗಳು. ಈಗ ಒಂದು ಮಾಟ ಅಂತ ಇದೆ. ಮಾಟ, ಓಟ, ಕೂಟ. ಇಲ್ಲಿ ನೋಡಿ, ಮಾಡುವುದರ ಭಾವ ಮಾಟ. ಏನು ಮಾಟ ಮಾಡ್ತಾನಪ್ಪ? ಮಾಟ ಅಂದರೆ ಭಾವದ, ಮಾಡುವುದರ ಭಾವ ಮಾಡುವಿಕೆ, ಮಾಟ. ಕೂಡುವುದರ ಭಾವ ಕೂಟ. ಕೂಡುವುದರ ಭಾವ ಕೂಟ. ಏನು ಓಡ್ತಾನಪ್ಪ ಮಗ, ಏನು ಚೆನ್ನಾಗಿ ಓಡ್ತಾನ್ರಿ ಅವನು, ಅದು ನೋಡಿ ಅಲ್ಲಿ ಓಟ. ಅದೇ ರೀತಿಯಾಗಿ ಒಬ್ಬ ದಾಂಡಿಗ ಮೈದಾನದಲ್ಲಿ ಸಿಕ್ಸರನ್ನು ಚಚ್ಚಿದ. ಏನು ಆಟ ನೋಡ್ಬೇಕ್ರಿ ಅವನು, ಏನು ಅದ್ಭುತವಾಗಿ ಆಡ್ತಾನೆ. ಆಡುವುದರ ಭಾವ ಆಟ. ನೋಡಿ, ಇವೆಲ್ಲ ಭಾವವನ್ನು ಹೇಳೋದ್ರಿಂದ ಭಾವನಾಮಗಳು ಅಂತೇಳಿ ಕರಿತೇವೆ. ಪ್ರಶ್ನೆ 4, ಹೊಳೆಯಿಂದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? 1 ಪ್ರಥಮ, 2 ಷಷ್ಠಿ, 3 ಚತುರ್ಥಿ, 4 ತೃತೀಯ. ಹೊಳೆಯಿಂದ ಪ್ರಥಮವು ದ್ವಿತೀಯನು, ತೃತೀಯ ಇಂದ. ತೃತೀಯ ಇಂದ ಅನ್ನುವಂಥದ್ದು. ಪ್ರಥಮ ಏನಾಗ್ತದೆ ವಿಭಕ್ತಿ ಪ್ರತ್ಯಯ? ಓ. ದ್ವಿತೀಯ ಅನ್ನು. ದ್ವಿತೀಯ ಅನ್ನು. ತೃತೀಯ ಇಂದ. ತೃತೀಯ ಇಂದ. ಚತುರ್ಥಿ. ಚತುರ್ಥಿಗೆ ಕೆ ಹೀಗೆ ಹೀಗೆ ಖೆ. ಚತುರ್ಥಿ. ಪಂಚಮಿ ದೆಸೆಯಿಂದ. ಪಂಚಮಿ ದೆಸೆಯಿಂದ. ಷಷ್ಠಿ ಅ. ಸಪ್ತಮಿ ಅಲ್ಲಿ. ಸಪ್ತಮಿ ಅಲ್ಲಿ. ನೋಡಿ, ಈ ವಿಭಕ್ತಿ ಪ್ರತ್ಯಯಗಳನ್ನು ನೆನಪಿಟ್ಕೊಂಡಿರ್ಬೇಕು ಸ್ನೇಹಿತರೆ. ಇದು ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಒಂದು ಪ್ರಶ್ನೆ ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಪಟ್ಟಂತೆ ಬಂದಿದೆ ನೋಡಿ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 5. ಪ್ರಶ್ನೆ ಸಂಖ್ಯೆ 5, ಆದೇಶ ಸಂಧಿಗೆ ಉದಾಹರಣೆಯಾಗಿರುವಂತಹ ಪದ ಇದಾಗಿದೆ. 1 ಮೈದೋರು, 2 ಮಹಾತ್ಮ, 3 ಅಜಂತ, 4 ತನ್ಮಯ. ಯಾವುದು ಆದೇಶ ಸಂಧಿ ಏನು ಹೇಳ್ತದೆ ಸರ್? ಮೈ ಕೂಡಿಸು ತೋರು. ಮೈ ಕೂಡಿಸು ತೋರು ಅಂದರೆ ಕತಪಗಳಿಗೆ ಗದಪಗಳು ಬರಬೇಕು. ಕತಪಗಳು ಎಲ್ಲಿರಬೇಕು ಸರ್? ಕತಪ ಉತ್ತರ ಪದದಲ್ಲಿ ಇರಬೇಕು. ಇಲ್ಲಿ ಕ ಇರಬೇಕು, ತ ಇರಬೇಕು ಅಥವಾ ಪ ಇರಬೇಕು. ಸಂಧಿ ಕಾರ್ಯ ನಡೆದಾಗ ತದ ಬದಲಾಗಿ ದ ಬರಬೇಕು. ಕ ಇದ್ದಾಗ ಗ ಬರಬೇಕು. ತ ಇದ್ದಾಗ ದ ಬರಬೇಕು. ಪ ಇದ್ದಾಗ ಬ ಬರಬೇಕು. ಕಣ್ ಪ್ಲಸ್ ಪನಿ ಕಂಬನಿ. ನೋಡಿ, ಪಕ್ಕೆ ಬಕಾರ ಬಂದರೆ ಆದೇಶ ಸಂಧಿ. ಅಜಂತ ಅಚ್ಚ ಕೂಡಿಸು. ಅಚ್ಚ ಕೂಡಿಸು ಅಂತ. ಅಜಂತ. ನೋಡಿ, ಇದು ಜಸ್ತ್ವ ಸಂಧಿ ಆಗ್ತದ. ಜಸ್ತ್ವ ಸಂಧಿಗೆ ಉದಾಹರಣೆ ಆಗ್ತದ. ಯಾಕೆ ಹೇಳಿ? ಜಸ್ತ್ವ ಸಂಧಿಯಲ್ಲಿ ಕಚಟ ತಪಗಳಿಗೆ. ಇಲ್ಲಿ ಲೋಪದಲ್ಲಿ ನಾವೇನು ನೋಡಿದ್ವಿ? ಆದೇಶದಲ್ಲಿ ಕೇವಲ ಕತಪಗಳಿಗೆ, ಆದರೆ ಇಲ್ಲಿ ಜಸ್ತ್ವದಲ್ಲಿ ಕಚಟ ತಪಗಳಿಗೆ ಗಜಡದಪಗಳು. ಗಜಡದಪಗಳನ್ನು ನಾವು ಜಸ್ತ್ವಾಕ್ಷರಗಳು ಅಂತೇಳಿ ಕರಿತೇವೆ. ಗ, ಜ, ಡ, ದ, ಬ ಇವುಗಳು ಸಂಧಿ ಕಾರ್ಯ ನಡೆದಾಗ ಬಂದರೆ ಇವುಗಳನ್ನು ನಾವೇನಂತ ಕರಿತೀವಪ್ಪ? ಜಸ್ತ್ವ ಅಂಥೇಳಿ ಕರಿತೇವೆ. ಮಹಾ ಕೂಡಿಸು ಆತ್ಮ. ಮಹಾ. ನೋಡಿ, ಇಲ್ಲಿ ಆ ಎನ್ನುವ ಸ್ವರ ಬಂತು. ಮಹಾ ಕೂಡಿಸು ಆತ್ಮ. ಆ ಕೂಡಿಸು ಆ. ಮಹಾತ್ಮ ಅದೇ ವರ್ಗದ ದೀರ್ಘ ಸ್ವರ. ಸವರ್ಣ ಸ್ವರಗಳು ಎದುರು ಬದರಾಗಿ ಅದೇ ವರ್ಗದ ದೀರ್ಘ ಸ್ವರ ಸಂಧಿ ಕಾರ್ಯ ನಡೆದಾಗ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂಥೇಳಿ ಕರಿತೇವೆ. ಏನಂತ ಕರಿತೇವೆ? ಸವರ್ಣ ದೀರ್ಘ ಸಂಧಿ ಅಂಥೇಳಿ ಕರಿತೇವೆ. ಅದೇ ರೀತಿಯಾಗಿ ತನ್ಮಯ ಅಂತಿದೆ ನೋಡಿ. ತತ್ ಕೂಡಿಸು ಮಯ. ತತ್ ಕೂಡಿಸು ಮಯ. ತನ್ಮಯ ಸಂಧಿ ಕಾರ್ಯ ನಡೆದಾಗ ತತ ದನ್ನ. ತನ್ಮಯ. ನೋಡಿ, ತತ ಹೋಗಿಲಿ ತನ್ಮಯ ಬಂತು. ನೋಡಿ, ಮ ಅನ್ನೋದು ಅನುನಾಸಿಕ ಅಕ್ಷರ. ಅಂದರೆ ಉತ್ತರ ಪದದಲ್ಲಿ ಆರಂಭದಲ್ಲಿ ಯಾವುದಾದ್ರೂ ಒಂದು ಅನುನಾಸಿಕ ಅಕ್ಷರ ಇರಬೇಕು. ಸಂಧಿ ಕಾರ್ಯ ನಡೆದಾಗ ಪೂರ್ವ ಪದದ ಕೊನೆಯಲ್ಲಿ ಪ್ರಥಮ ಅಕ್ಷರ ಇರಬೇಕು. ಯಾವುದು ವರ್ಗದ ಪ್ರಥಮ ಅಕ್ಷರಗಳು? ಕ, ಚ, ಟ, ತ, ಪ. ಕ, ಚ, ಟ, ತ, ಪ. ಸಂಧಿ ಕಾರ್ಯ ನಡೆದಾಗ ಕ ಜಾಗದೊಳಗೆ ಅದೇ ವರ್ಗದ ಕೊನೆಯ ಅಕ್ಷರ ಜ್ಞ ಬರಬೇಕು. ಇಲ್ಲಿ ಚ, ಚ, ಜ, ಜ, ಜ್ಞ ಬರಬೇಕು. ಇಲ್ಲಿ ಟ, ಟ, ಡ, ಡ, ನ ಬರಬೇಕು. ತ, ತ, ದ, ದ, ನ ಬರಬೇಕು. ಪ, ಪ, ಬ, ಬ, ಮ ಬರಬೇಕು. ಬಂದಿದೆಯಾ ಇಲ್ಲಿ? ತನ್ಮಯ. ತತ್ ಕೂಡಿಸು ಮಯ.
ತನ್ಮಯ ನೋಡಿ ತ ಜಾಗದೊಳಗೆ ಏನು ಬಂತಿದೆ ತನ್ನಾಯಿತು. ಈ ಮಯ ಅನ್ನೋದು ಹೆಂಗಿರೋದು ಹಂಗಾದ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 6. ಬೆಟ್ಟದಾವರೆ ಬೆಟ್ಟದಾವರೆ ಪದ ಯಾವ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಅಂತ ಕೇಳಿದ್ದಾನೆ. ಬೆಟ್ಟದಾವರೆ ಅನ್ನುವಂಥದ್ದು ಯಾವ ಸಮಾಸಕ್ಕೆ ಉದಾಹರಣೆಯಾಗುತ್ತದೆ ಹೇಳ್ತಾ ಬನ್ನಿ. ಬೆಟ್ಟ ಕೂಡಿಸು ತಾವರೆ, ಬೆಟ್ಟ ಕೂಡಿಸು ತಾವರೆ, ಬೆಟ್ಟದಾವರೆ ಯಾವ ಸಮಾಸ ಆಗ್ತದೆ ಸ್ನೇಹಿತರೆ? ಬೆಟ್ಟದಾವರೆ ಬೆಟ್ಟ ಕೂಡಿಸುತ್ತಾವರೆ ಅಂದಾಗ ತತ್ಪುರುಷ ಸಮಾಸ ಆಗ್ತದೆ ನೋಡಿ. ತತ್ಪುರುಷ. ಯಾಕೆ ತತ್ಪುರುಷ ಸಮಾಸ? ತಾವರೆ ಉತ್ತರ ಪದಾರ್ಥ ಪ್ರಧಾನವಾಗಿದೆ. ಎಂಥ ತಾವರೆ ಇಲ್ಲಿ ನೋಡಿ, ತಾವರೆ ಮುಖ್ಯವಾಗಿದೆ. ಎಂಥ ತಾವರೆ ಸರ್? ಬೆಟ್ಟದಲ್ಲಿ ಬೆಳೆಯುವಂಥ ತಾವರೆ, ಬೆಟ್ಟದ ತಾವರೆ. ಎಂಥ ಮನೆ? ಯಾರ ಮನೆ ಸರ್? ಅರಸನ ಮನೆ. ನೋಡಿ, ಮನೆ ಅನ್ನೋದೇನಾಯಿತು ಇಲ್ಲಿ ಪ್ರಧಾನ ಆಯಿತು. ಉತ್ತರ ಪದ ಪೂರ್ವ ಪದ, ಪೂರ್ವೋತ್ತರ ಪದಗಳೆರಡು ನಾಮಪದಗಳು, ಬೆಟ್ಟ ಮತ್ತು ತಾವರೆರಡು ನಾಮಪದ. ಸಮಾಸ ಕ್ರಿಯೆ ನಡೆದಾಗ ಉತ್ತರ ಪದದ ಅರ್ಥ ಪ್ರಧಾನವಾದರೆ ಅದನ್ನು ನಾವು ತತ್ಪುರುಷ ಸಮಾಸ ಅಂತೇಳಿ ಕರಿತೇವೆ. ಇನ್ನು ಕ್ರಿಯಾ ಸಮಾಸ ಅಂದಾಗ ಪೂರ್ವ ಪದ ಏನಿರ್ತದಪ್ಪ ಸರ್? ಪೂರ್ವ ಪದ ದ್ವಿತೀಯ ವಿಭಕ್ತಿಯಿಂದ ಕೂಡಿರ್ತದೆ. ಜಡೆಯನ್ನು ಕೂಡಿಸು ಹೊತ್ತು, ಜಡೆ ಹೊತ್ತು. ಉತ್ತರ ಪದ ಏನಾಯಿತು? ಕ್ರಿಯೆಯಿಂದ ಕೂಡಿದ. ಪೂರ್ವ ಪದ ದ್ವಿತೀಯ ವಿಭಕ್ತಿ, ಅನ್ನು ದ್ವಿತೀಯ ವಿಭಕ್ತಿ. ಪೂರ್ವ ಪದ ದ್ವಿತೀಯ ವಿಭಕ್ತಿಯಿಂದ ಕೂಡಿರಬೇಕು. ಉತ್ತರ ಪದ ಕ್ರಿಯೆಯನ್ನು ಸೂಚಿಸ್ತಾ ಇರಬೇಕು. ಅಂಥದ್ದನ್ನು ಕ್ರಿಯಾ ಸಮಾಸ ಅಂತೀವಿ. ದ್ವಿಗು ಸಮಾಸ ಅಂದಾಗ ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು, ಒಂದು ಕೂಡಿಸು ಕಟ್ಟು ಒಗ್ಗಟ್ಟು. ಅಂದರೆ ಇಲ್ಲಿ ಪೂರ್ವ ಪದ ಏನಾಯಿತು? ಸಂಖ್ಯಾವಾಚಕವಾಗಿದೆ. ಪೂರ್ವ ಪದಗಳು ಸಂಖ್ಯಾವಾಚಕವಾಗಿದ್ದು ಅಂತಹ ಸಮಾಸಗಳನ್ನು ದ್ವಿಗು ಸಮಾಸ ಅಂತ ಹೇಳಿ ಕರೀತೇವೆ. 3 ಪ್ಲಸ್ ಕಣ್ಣು ಮುಕ್ಕಣ್ಣು. ಅರ್ಥ ಆಯ್ತಾ? ಗಮಕ ಅಂತಂದಾಗ ಪೂರ್ವ ಪದದಲ್ಲಿ ಏನಿರ್ತಾವೆ? ಯಾವಾಗಲೂ ಪೂರ್ವ ಪದದಲ್ಲಿ ಸರ್ವನಾಮಗಳಿರ್ತವೆ. ಸರ್ವನಾಮಗಳು ಅಥವಾ ಕೃದಂತ ಅವ್ಯಯಗಳು ಇರ್ತವೆ. ಕೃದಂತ ಅವ್ಯಯಗಳು ಇರ್ತವೆ. ಅರ್ಥ ಆಯ್ತಾ? ಅದನ್ನು ನಾವು ಗಮಕ ಸಮಾಸ ಅಂತ ಹೇಳಿ ಕರಿತೇವೆ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7. ಬಟ್ಟ ಬಯಲು. ಬಟ್ಟ ಬಯಲು ಈ ಪದ ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಕೇಳ್ತಾ ಬಂದಿದ್ದಾನೆ. ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಸ್ನೇಹಿತರೆ? ಹಾಗಾದರೆ ಇದು ಆಯ್ಕೆ 1 ಜೋಡು ನುಡಿ, ದ್ವಿರುಕ್ತಿ, ಅನುಕರಣ ಅವ್ಯಯ, ಭಾವಸೂಚಕ ಅವ್ಯಯ. ಯಾವುದು ಜೋಡು ನುಡಿ ಅಂದರೆ ಎರಡು ಪದಗಳನ್ನು ನಾವು ಜೊತೆಯಾಗಿ ಬಳಕೆ ಮಾಡ್ತೇವೆ. ಪಾಠ ಗೀಟ ಅಂತ ಹೇಳ್ತೇವೆ. ಪಾಠಗೀಠ ಅಥವಾ ಪಾಠಗೀಟ. ಪಾಠಶಾಲೆ, ಪಾಠಶಾಲೆ ಅನ್ನೋದು ಬೇಡ. ಮನೆ ಗಿನೆ, ಪೆನ್ನು ಗಿನ್ನು, ಹೆಜ್ಜೇನು, ಹಿರಿದು ಜೇನು ಬೇಡ. ಹಾಲು ಜೇನು. ಮುಂದೆ ಬರ್ತದೆ ನಿಮಗೆ ಮುಂದಿನ ಪ್ರಶ್ನೆಯಲ್ಲಿ. ಜೋಡು ನುಡಿ ಅಂದಾಗ ಎರಡನೇ ಪದ ಏನು ಹೇಳ್ತದ? ಮೊದಲನೇ ಪದದ ವಿಶೇಷತೆಯನ್ನು ಹೇಳಬೇಕಾದಾಗ ಬಳಕೆ ಮಾಡ್ತಿರ್ತೇವೆ ನಾವು. ಒಂದು ರೀತಿಯಲ್ಲಿ ದ್ವಿರುಕ್ತಿಯಲ್ಲಿ ಬಳಕೆ ಮಾಡಿದಾಗ. ಆದರೆ ಇಲ್ಲಿ ಎರಡು ಪದಗಳು ಬೇರೆ ಬೇರೆ ಆಗಿರ್ತಾವೆ. ಜೋಡು ನುಡಿ ಮೊದಲನೇ ಪದ ಮತ್ತು ಎರಡನೇ ಪದ ಬೇರೆ ಬೇರೆ ಆಗಿರ್ತಾವೆ. ದ್ವಿರುಕ್ತಿಯಲ್ಲಿ ಎರಡೂ ಪದ ಒಂದೇ ಆಗಿರ್ತಾವೆ. ಬೇಗ ಬೇಗ ಅಂತ ಹೇಳಿ ಕರಿತೇವೆ. ಬೇಗ ಬೇಗ ಇದರ ವಿಶೇಷವನ್ನು ಹೇಳಬೇಕಾಗಿರ್ತದೆ. ಬೇಗ ಬಾ ಅಂದ್ರೆ ನಡೆಯಂಗಿಲ್ಲ, ಬೇಗ ಬೇಗ ಬಾ ಅಂತೀವಿ ನಾವು. ಕೊನೆ ಕೊನೆಗೆ ಅಂತ ಹೇಳಿ ಕರಿತೇವೆ. ಕೊನೆ ಕೊನೆಗೆ, ತುತ್ತ ತುದಿ, ಕೊನೆ ಕೊನೆಗೆ. ದ್ವಿರುಕ್ತಿ ಅಂದರೆ ಸ್ನೇಹಿತರೆ ಎರಡು ಪದಗಳು ಒಟ್ಟಿಗೆ ಬಳಕೆ ಮಾಡ್ತೇವೆ. ಕೆಲವೊಮ್ಮೆ ತುತ್ತ ತುದಿ ಅಂತ ಕೊಡ್ತಾನೆ. ಇಲ್ಲಿ ಎರಡು ಪದ ಎಲ್ಲದವ್ರೆ ಅಂತ ಕೇಳಬೇಡ್ರಿ. ಆ ಪದಗಳನ್ನು ಬಿಡಿಸಿ ಬರೆದಾಗ ನಮ್ಗೇನು ಸಿಗ್ತದೆ? ತುದಿ ಕೂಡಿಸು ತುದಿ ಸಿಗ್ತದೆ. ದ್ವಿರುಕ್ತಿ ಅಂದರೆ ಏನಪ್ಪ? ಒಂದು ಪದವನ್ನು ನಾವು ಎರಡು ಬಾರಿ ಬಳಕೆ ಮಾಡಿದ್ದೀವಿ. ಜೋಡು ನುಡಿ ಹಂಗಲ್ಲ, ಎರಡು ಬೇರೆ ಬೇರೆ ಪದಗಳನ್ನು ಸೇರಿಸಿಕೊಂಡು ಬಳಕೆ ಮಾಡಿದ್ದೀವಿ. ಇದರಲ್ಲಿ ಎರಡು ವಿಧಗಳು ಬರ್ತಾವೆ. 2 ಟೈಪ್ಸ್. ಒಂದು ಏನಪ್ಪ ಅಂದ್ರೆ ಒಂದನೇದಕ್ಕೆ ಅರ್ಥ ಇರ್ತದೆ, ಎರಡನೇದಕ್ಕೆ ಅರ್ಥ ಇರೋಂಗಿಲ್ಲ. ಪೆನ್ನು ಗಿನ್ನು, ಪಾಠ ಗೀಟ. ಅಲ್ಲೇ ಇನ್ನೊಂದು ಎರಡನೇ ವಿಧದೊಳಗೆ ಎರಡು ಪದಕ್ಕೂ ಅರ್ಥ ಇರ್ತಾವೆ. ಮನೆ ಮಠ, ಮನೆ ಮಠ. ನೋಡಿ, ಮನೆಗೂ ಅರ್ಥ ಇದೆ, ಮಠಕ್ಕೂ ಅರ್ಥ ಇದೆ. ಈ ರೀತಿಯಾಗಿರೋದನ್ನು ನಾವು ಜೋಡು ನುಡಿ ಅಂತ ಹೇಳಿ ಕರಿತೇವೆ. ಇನ್ನು ಅನುಕರಣ ಅವ್ಯಯಗಳು ಅಂದರೆ ಧ್ವನಿ ವಿಶೇಷಣಗಳು. ಇವು ಯಾವುದಾದ್ರೂ ಒಂದು ವಸ್ತುವಿನ ಧ್ವನಿಯ ಅನುಕರಣೆ ಮಾಡಿ ಹೇಳ್ತೇವೆ. ಇದು ಹೀಗೆ ಬೌ ಬೌ, ನಾಯಿ ಬೌ ಬೌ ಎಂದು ಬೊಗಳಿತು. ಸಿಡಿಲು ಕಟ್ ಖಡಲ್ ಎಂದು ಬಂದಿತು. ಗುಡುಗು ಗುಡು ಗುಡು ಎಂದಿತು. ಗಂಟೆ ಟಣ ಟಣ ಬಾರಿಸಿತು. ಇಲ್ಲಿ ನೋಡಿ ಸ್ನೇಹಿತರೆ, ಡಣ ಡಣ, ಟಣ ಟಣ, ಕಟ್ ಖಡಲ್ ಇವು ಯಾವ ಶಬ್ದಗಳು ಕೂಡ ನಿಖರತೆಯನ್ನು ಹೊಂದಿರುವುದಿಲ್ಲ. ನಾವು ಹೀಗಿರಬಹುದು ಅಂಥೇಳಿ ಅನುಕರಣೆಯನ್ನು ಮಾಡಿ ಹೇಳಿರ್ತೇವೆ. ಆದ್ದರಿಂದ ಇಂತಹ ಪದಗಳನ್ನು ನಾವು ಅನುಕರಣಾವ್ಯಯ ಅಂಥೇಳಿ ಕರಿತೇವೆ. ಇನ್ನೊಂದು ಭಾವಸೂಚಕ ಅವ್ಯಯ. ಹಿಂದಿನ ಪ್ರಶ್ನೆಯಲ್ಲಿ ಚರ್ಚೆ ಮಾಡಿದೆವು ನಾವು. ಯಾವ
ಯಾವ ಪದಗಳು ಭಾವವನ್ನು ಹೇಳ್ತಾವಲ್ಲ ಅಂತಹ ಅವ್ಯಯ ಪದಗಳನ್ನು ಭಾವಸೂಚಕ ಅವ್ಯಯ ಅಂಥೇಳಿ ಕರಿತೇವೆ. ಈಗ ತಾನೇ ನೋಡಿದ್ವಲ್ಲ, ನೋಟ, ಮಾಟ, ಕೂಟ, ಪ ಅದೇ ಇಂತಹ ಪದಗಳೆಲ್ಲವೂ ಭಾವಸೂಚಕ ಪದಗಳಾಗಿರ್ತವೆ. ಈ ಭಾವಸೂಚಕ ಅವ್ಯಯಗಳು ಕೊನೆಗೆ ಈ ಚಿಹ್ನೆಯಿಂದ ಎಂಡಾಗಿರ್ತವೆ. ಅಯ್ಯೋ, ಅಬ್ಬಬ್ಬಾ, ಅಯ್ಯೋ ಅಂತ ಹೇಳಿದೆ ನಾನು. ಅಯ್ಯೋ ಅಂತ ಹೇಳಿ ಇಲ್ಲಿ ಭಾವಸೂಚಕ ಅವ್ಯಯ ಚಿಹ್ನೆ ಬರೆದೆ ನಾನು. ಅಬ್ಬಬ್ಬಾ ಅಂಥೇಳಿ, ಅಬ್ಬಬ್ಬಾ ಅಂಥೇಳಿ ಭಾವಸೂಚಕ ಚಿಹ್ನೆಯನ್ನು ನಾನು ಬಳಕೆ ಮಾಡಿದೆ. ಅಂದರೆ ಇಲ್ಲೇನು ಅರ್ಥ ಆಯ್ತು, ನಮಗೆ ಭಾವವನ್ನು ಹೇಳ್ತಾ ಇರ್ತವೆ. ಭಾವಸೂಚಕ ಅಥವಾ ಆಶ್ಚರ್ಯ ಸೂಚಕ ಚಿಹ್ನೆಯಿಂದ ಇವು ಕೊನೆಗೊಂಡಿರ್ತವೆ. ಭಾವಗಳಂದರೆ ಯಾವ್ಯಾವು? ಭಾವಗಳು ಅಂದರೆ ಬೇರೆ ಏನೂ ಅಲ್ಲ, ಹರ್ಷ ಅಥವಾ ಸಂತೋಷ, ದುಃಖ, ಆಶ್ಚರ್ಯ, ಕುತೂಹಲ. ಇಂತಹ ಸಂದರ್ಭದೊಳಗೆ ಒಂದಿಷ್ಟು ಪದಗಳನ್ನು ಬಳಕೆ ಮಾಡ್ತಿರ್ತೀವಿ ನಾವು. ಆ ಪದಗಳ ಮುಂದೆ ಈ ರೀತಿ ಚಿಹ್ನೆಯನ್ನು ಬಳಕೆ ಮಾಡಿರ್ತೇವೆ. ಇದನ್ನು ನಾವು ಭಾವಸೂಚಕ ಅವ್ಯಯಗಳು ಅಂತೇಳಿ ಕರಿತೇವೆ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 8, ಜೋಡು ನುಡಿಗೆ ಉದಾಹರಣೆಯಾದ ಪದ ಇದು ಬಂತು ನೋಡಿ. ಜೋಡು ನುಡಿ ಕೊನೆಗೆ ಅನ್ನೋದೇನು, ಒಂದೇ ಪದ 2 ಸಾರಿ ಬಂದ ಸರ್, ದ್ವಿರುಕ್ತಿ. ಯಾವುದಿದು? ದ್ವಿರುಕ್ತಿ. ಇನ್ನೊಂದಿದೆ ನೋಡಿ ಇಲ್ಲಿ, ಚೂರು ಚೂರು. ಚೂರು ಚೂರು ಅನ್ನೋದು ಅನುಕರಣೆ ಮಾಡಿ ನಾನು ಹೇಳ್ತಾ ಇದ್ದೀನಿ. ಇದೊಂದು ಅನುಕರಣಾವ್ಯಯ. ಹಾಲು ಜೇನು, ಹಾಲು ಜೇನು, ಹಾಲು ಜೇನು, ಹಾಲು ಬಿಡಿಸಿ ಬರೆದಾಗ ಹಾಲು ಜೇನು ಅಂತ ಸಿಕ್ತು. ಅಬ್ಬಬ್ಬಾ ನೋಡಿ, ಇಲ್ಲಿ ಮುಂದೇನಿದೆ, ಆಶ್ಚರ್ಯ ಸೂಚಕ ಚಿಹ್ನೆ ಬಂದದ. ಅಬ್ಬಬ್ಬ ಅಂತಂದರೆ ಯಾವುದು? ಇಲ್ಲಿ ಭಾವಸೂಚಕ ಅವ್ಯಯ. ಇದ್ಯಾವುದಿದು? ಭಾವಸೂಚಕ ಅವ್ಯಯ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಹಾಲು ಜೇನು, ಹಾಲು ಜೇನು ಅನ್ನೋದು ಜೋಡು ನುಡಿ ಆಗ್ತದೆ. 9, ಕಗ್ಗಂಟು ಈ ನುಡಿಗಟ್ಟಿನ ಅರ್ಥವನ್ನು ಹೇಳಿ ಅಂತ ಹೇಳಿದ್ದಾನೆ. ಹಂಗಂದ್ರೇನು? ಹತೋಟಿಯಲ್ಲಿಡು, ಸಿದ್ಧನಾಗು, ಬಗೆಹರಿಸಲಾಗದ ಸಮಸ್ಯೆ, ಸುಳ್ಳು ಮಾತು. ಸರಿಯಾದ ಉತ್ತರ ಯಾವುದು? ಬಗೆಹರಿಸಲಾಗದ ಸಮಸ್ಯೆ. ಏನು ಕಗ್ಗಂಟಿದೆಯಪ್ಪ ಈ ಪ್ರಶ್ನೆ, ಸುಲಭವಾಗಿ ಬಗೆಹರಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಅರ್ಥ. ಪ್ರಶ್ನೆ ಸಂಖ್ಯೆ 10, ಸಾಮಾನ್ಯ ಅರ್ಥಕ ಅವ್ಯಯಕ್ಕೆ ಉದಾಹರಣೆಯಾಗಿರುವಂತಹ ಪದ. ಒಂದು, ಸೊಗಸಾಗಿ, ಕರಕರ, ಬಳಿರೆ, ಅವನೇ. ಯಾವ ಸರಿಯಾದ ಉತ್ತರ? ಸೊಗಸಾಗಿ. ಕ್ರಿಯಾರ್ಥಕ ಪದಗಳನ್ನು ಅಥವಾ ಒಂದು ಕ್ರಿಯೆ ಹೇಗೆ ನಡೀತು ಅಂತ ಹೇಳುವುದನ್ನು ಸಾಮಾನ್ಯಾರ್ಥಕ ಅವ್ಯಯಗಳು ಅಂತೇಳಿ ಕರಿತೇವೆ. ಚೆನ್ನಾಗಿ ಓದಿದಳು, ಸೊಗಸಾಗಿ ಹಾಡಿದನು. ನೋಡಿ, ಹಾಡುವುದು, ಓದುವುದು ಕ್ರಿಯೆಗಳು. ಹೆಂಗೆ ನಡೀತು ಆ ಕ್ರಿಯೆಗಳು? ಚೆನ್ನಾಗಿ, ಸೊಗಸಾಗಿ. ಇಂತಹ ಪದಗಳನ್ನು ನಾವು ಸಾಮಾನ್ಯಾರ್ಥಕ ಅವ್ಯಯ ಅಂಥೇಳಿ ಕರಿತೇವೆ. ಇನ್ನೊಂದು ನೋಡಿ, ಇಲ್ಲಿ ಬಳಿರೆ ಅಂತ ಐತಿ. ಬಳಿರೆ ಮುಂದೆ ಯಾವ ಚಿಹ್ನೆ ಐತಿ? ಭಾವಸೂಚಕ ಚಿಹ್ನೆ ಐತಿ. ಹಂಗಂದ್ರೆ ಯಾವುದಿದು? ಭಾವಸೂಚಕ ಅವ್ಯಯ. ಅವನೇ ಅಂತಿದೆ ನೋಡಿ, ಎ ಎನ್ನುವ ಸ್ವರದಿಂದ ಕೊನೆಗೊಂಡದ. ಅವನೇ ಅಂತಂದರೆ ಇಲ್ಲಿ ನಿರ್ದಿಷ್ಟವಾಗಿ ಒಂದು ಗುಂಪಿನಲ್ಲೋ ಒಂದು ಸನ್ನಿವೇಶದಲ್ಲೋ ಒಟ್ಟಾರೆಯಾಗಿ ಸಾಕಷ್ಟು ಇದ್ದಾವೆ, ಅದರಲ್ಲಿ ನಿರ್ದಿಷ್ಟಪಡಿಸ್ಲಿಕ್ಕೆ ಇಂಥದ್ದೇ ಅಂತ ಹೇಳ್ತಾ ಇದ್ದೀನಲ್ಲ, ಇದನ್ನೇ ನಾವು ಅವಧಾರಣಾರ್ಥಕ ಅವ್ಯಯ ಅಂಥೇಳಿ ಕರಿತೇವೆ. ಅವಧಾರಣಾರ್ಥಕ ಅವ್ಯಯ ಅಂಥೇಳಿ ಕರಿತೇವೆ. ಪ್ರಶ್ನೆ ಸಂಖ್ಯೆ 11, ವೈಶಾಖ ಪದದ ತದ್ಭವ ರೂಪ ಏನು ಅಂತ ಕೇಳಿದ್ದಾನೆ. ಪ್ರಶ್ನೆ ಯಾವುದಿಲ್ಲಿ? ವೈಶಾಖ ಪದದ ತದ್ಭವ ರೂಪ. ವೈಶಾಖ ಬೇಸುಗೆ, ಬೇಸುಗೆ, ಅದೇ ರೀತಿಯಾಗಿ ಬೇತಾಳ, ಬೇತಾಳ, ಅದೇ ರೀತಿಯಾಗಿ ಬೇತಾಳ, ಬೇಸಗೆ, ಬೇಹಾರ. ಯಾವುದು ಸರಿಯಾದ ಉತ್ತರ? ಸರಿಯಾದ ಉತ್ತರ ಬೇಸಗೆ ನೋಡಿ ಸ್ನೇಹಿತರೆ. ಬೇಸಗೆ ಅನ್ನೋದು ವೈಶಾಖ ಪದದ ತದ್ಭವ ರೂಪ. ಈ ತದ್ಭವ ತತ್ಸಮ ಅಂದ್ರೇನು? ಇಲ್ಲಿ ತದ್ಭವ ಅಂತೈತಿ, ಇಲ್ಲಿ ತತ್ಸಮ ಅಂತೈತಿ. ಏನು ಈ ತತ್ಸಮ ತದ್ಭವಗಳು ಅಂದರೆ? ತತ್ ಅನ್ನೋ ಪದ ಹೊರಗೆ ಬರ್ತದೆ. ತತ್ ಕೂಡಿಸು ಭವ, ತತ್ ಕೂಡಿಸು ಸಮ. ತತ್ ಅಂದರೆ ಬೇರೆ ಏನಲ್ಲ, ಅದರಿಂದ ಅಂತ ಅರ್ಥ. ಅದರಿಂದ ಅಥವಾ ಅದಕ್ಕೆ ಅಂತ ಅರ್ಥ ಆಗ್ತದೆ. ಇಲ್ಲಿ ಅದರಿಂದ ಅಂದರೆ ಯಾವುದು? ಇಲ್ಲಿ ಅದರಿಂದ ಅಂದರೆ ಸಂಸ್ಕೃತದಿಂದ, ಅದಕ್ಕೆ ಅಂದರೆ ಸಂಸ್ಕೃತಕ್ಕೆ. ಸಂಸ್ಕೃತಕ್ಕೆ ಸಮನಾಗಿರುವ ಪದಗಳನ್ನು ನಾವು ತತ್ಸಮಗಳು ಅಂತೇಳಿ ಕರಿತೇವೆ. ಸಂಸ್ಕೃತದಿಂದ ಉದ್ಭವ, ಉದ್ಭವ ಅಂದರೆ ಹುಟ್ಟುವಂಥದ್ದು. ಸಂಸ್ಕೃತದಿಂದ ಭವ ಅಥವಾ ಹುಟ್ಟಿರುವಂತಹ ಪದಗಳನ್ನು ನಾನು ತದ್ಭವಗಳು ಅಂತೇಳಿ ಕರಿತೇನೆ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 12, ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು. ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆ ಏನಂತ ಇದೆ? ಈ ವಾಕ್ಯದಲ್ಲಿ ಬರುವಂತಹ ಕರ್ತೃಪದ ಯಾವುದು ಅಂತ ಕೇಳಿದ್ದಾನೆ. ಈ ವಾಕ್ಯದಲ್ಲಿ ಬರುವ ಕರ್ತೃಪದ ಯಾವುದು? ಕರ್ತೃ ಅಂದ್ರೇನು? ಯಾರಿಂದ ಕ್ರಿಯೆ ನಡೀತದಲ್ಲ ಅವನನ್ನೇ ನಾವು ಕರ್ತೃ ಅಂತೇಳಿ ಕರಿತೇವೆ.
ಆಯ್ಕೆ 1 ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ, 3 ದೇವರು, 4 ಕಾಪಾಡುವನು. ಇವು ಕರ್ತೃಪದ ಅಂದರೆ ಏನಿಲ್ಲಿ ಯಾರಿಂದ ಕ್ರಿಯೆ ನಡೀತದಲ್ಲ ಅವನೇ ಕರ್ತೃ. ಇಲ್ಲಿ ಕ್ರಿಯೆ ಯಾವುದಿಲ್ಲಿ, ಕ್ರಿಯೆ ಯಾವುದು ಅಂದರೆ ಕಾಪಾಡುವುದು ಕ್ರಿಯೆ ಸರ್. ಈ ಕ್ರಿಯೆಯನ್ನು ಮಾಡಿದವರು ಯಾರು ಸರ್, ದೇವರು ಕರ್ತೃಪದ. ಏನನ್ನು ಕಾಪಾಡಿದ, ಸಮಸ್ತ ಲೋಕಗಳನ್ನು ಅನ್ನೋದೇನಪ್ಪ ಇಲ್ಲಿ ನಮಗೆ ಕರ್ಮಪದ ಆಗ್ತದ. ಒಂದು ಕ್ರಿಯೆ ಏನು ಅಂತ ಪ್ರಶ್ನೆ ಮಾಡಿದಾಗ ಏನದು ಅಂತ ಆವಾಗ ನಮಗೆ ಸಿಗೋದೇನಪ್ಪ ಅದು ಕರ್ಮಪದಗಳು ಸಿಗ್ತದ. ದೇವರು ಅನ್ನೋದು ಕರ್ತೃಪದ, ದೇವರು ಕರ್ತೃ. ಇನ್ನು ಕಾಪಾಡುವನು ಅನ್ನೋದು ಕ್ರಿಯಾಪದವಾಗಿದೆ. ಅರ್ಥ ಆಯ್ತಾ? ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 13. ಭತ್ತ ಎಂಬ ಅರ್ಥವನ್ನು ನೀಡುವ ಪದವಿದು. ನರೆದಲಗ, ಕಳವೆ, ಹಾರಕ, ನವಣೆ. ಯಾವ್ದು ಸರಿಯಾದ ಉತ್ತರ? ಭತ್ತ ಅಂದರೆ ಕಳವೆ ಸ್ನೇಹಿತರೆ. ಕಳವೆಗೆ ನಾವು ಭತ್ತ ಅಂತೇಳಿ ಕರಿತೇವೆ. ನವಣೆ ಅನ್ನುವಂಥದ್ದು ಇದೊಂದು ಆಹಾರ ಪದಾರ್ಥದ ಧಾನ್ಯ. ಈ ಹಿಂದಿನವರು ನವಣೆ ಅನ್ನ ಮಾಡ್ತಿದ್ರು, ನವಣೆಗಳನ್ನು ಆಹಾರಕ್ಕಾಗಿ ಬಳಕೆ ಮಾಡ್ಕೊಳ್ತಿದ್ರು. ಭತ್ತ ಅನ್ನೋದು ತುಂಬ ಕಡಿಮೆ ಇರ್ತಿತ್ತು. ಇದು ಉಚ್ಚ ಸ್ತರದವರ ಆಹಾರ ಪದಾರ್ಥವಾಗಿರ್ತಿತ್ತು. ಆದರೆ ಈಗಲ್ಲ, ಎಲ್ಲರೂ ಅದನ್ನು ಸೇವನೆ ಮಾಡ್ತೇವೆ. ಇಲ್ಲೊಂದಿದೆ ನೋಡಿ, ಇಲ್ಲಿ ನರೆದಲಗ ಅಂದರೆ ರಾಗಿ, ನರೆದಲಗ. ಕಳವೆ ಅಂದರೆ ಭತ್ತ. ಎಲ್ಲಿ ಕಾಣ್ತೇವೆ ಈ ಹಾರಕ, ನವಣೆ? ಇದು ಒಂದು ರೀತಿಯ ಧಾನ್ಯ, ಇದು ಕಿರುಧಾನ್ಯ ಅಂತ ಹೇಳಿ ಕರಿತೇವೆ. ಈ ಎಲ್ಲ ಧಾನ್ಯಗಳನ್ನು ಎಲ್ಲಿ ಕಾಣ್ತೇವೆ ನಾವು? ವೆರಿ ಗುಡ್, ಕನಕದಾಸರ ರಾಮಧಾನ್ಯ ಚರಿತ್ರೆಯಲ್ಲಿ ಕಾಣ್ತೇವೆ. ಕನಕದಾಸರ ರಾಮಧಾನ್ಯ ಎನ್ನುವಂತಹ ಕನಕದಾಸರ ರಾಮಧಾನ್ಯ ಚರಿತ್ರೆ ಎನ್ನುವಂತಹ ಕೃತಿಯಲ್ಲಿ ನಾವು ಕಾಣ್ತೇವೆ. ಇವರ ಇನ್ನಷ್ಟು ಕೃತಿಗಳು ಯಾವ್ಯಾವಪ್ಪ? ನಳಚರಿತೆ, ರಾಮಧಾನ್ಯ ಚರಿತೆ, ಮೇಘದೂತ, ಋತುಸಂಹಾರ. ಇವೆಲ್ಲವೂ ಕನಕದಾಸರಿಗೆ ಸಂಬಂಧಪಟ್ಟಂತಹ. ಕಾಳಿದಾಸನ ಮೇಘದೂತ, ಕಾಳಿದಾಸಂದು ಮೇಘದೂತ, ಋತುಸಂಹಾರ. ಪ್ರಶ್ನೆ ಸಂಖ್ಯೆ 14. ಮುಂದೆ ಹೋಗೋಣ ಅಂತ. ಜ್ಞಾನಿ ಪದದ ವಿರುದ್ಧಾರ್ಥಕ ಪದ ಯಾವುದು? ಜ್ಞಾನಿ. ಪ್ರಶ್ನೆ ಆಯ್ಕೆ 1 ಸುಜ್ಞಾನಿ, 2 ಧ್ಯಾನ, 3 ವಿಜ್ಞಾನಿ, 4 ಅಜ್ಞಾನಿ. ಜ್ಞಾನಿ, ಅಜ್ಞಾನಿ. ವಿಜ್ಞಾನಿ ಅನ್ನುವಂಥದ್ದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗ್ತದ? ವೆರಿ ಗುಡ್, ಯಾವುದು? ಅನ್ವರ್ತಕ ನಾಮಪದ. ಪ್ರಶ್ನೆ ಸಂಖ್ಯೆ 15. ಮರಣ ಹೊಂದು, ಪರಿಶುದ್ಧತೆ, ಪಾತಿ ಈ ಅರ್ಥಗಳನ್ನು ಹೊಂದಿರುವಂತಹ ಪದ ಯಾವುದು? ಮರಣ ಹೊಂದಿದನು, ಅವನು ಮರಣ ಹೊಂದಿದನು. ದೇವಸ್ಥಾನಕ್ಕೆ ಬರಬೇಕಂದ್ರೆ ನೀವು ಪರಿಶುದ್ಧತೆಯಿಂದ ಬರಬೇಕು. ಅಲ್ಲೊಂದು ಪಾತಿ ಮಾಡಿ ನೀನು ಭತ್ತಗಳನ್ನು ಚೆಲ್ಲು, ಅದು ಚೆನ್ನಾಗಿ ಬೆಳೀತದ. ಈ 3 ಅರ್ಥಗಳನ್ನು ಹೊಂದಿರುವಂಥ ಒಂದು ಪದ ಯಾವುದು ನೋಡಿ? ಆಯ್ಕೆ ಮಡಿ, ಕಾಡು, ಬೇಡ, ಹರಿ ಅಂತಿದೆ. ಮಡಿಗೆ ನಾವು ಅಪ್ಲೈ ಮಾಡಿ ನೋಡೋಣವಾ? ಅವಳು ಮಡಿದಳು, ಅವನು ಮಡಿದನು ಅಂದ್ರೆ ಒಂದೇ, ಮರಣ ಹೊಂದಿದನು ಅಂದ್ರೆ ಒಂದೇ. ನೀವು ಮಡಿಯಿಂದ ದೇವಸ್ಥಾನಕ್ಕೆ ಬರಬೇಕು ಅಂದರೂ ಒಂದೇ, ಪರಿಶುದ್ಧವಾಗಿ ದೇವಸ್ಥಾನಕ್ಕೆ ಬರಬೇಕು ಅಂದರೂ ಒಂದೇ. ಮಡಿಯಲ್ಲಿ ನೀವು ಭತ್ತಗಳನ್ನು ಚೆಲ್ಲಿ ನಾಟಿ ಆಗ್ತದೆ ಚೆನ್ನಾಗಿ ಅಂದ್ರೆ ಒಂದೇ, ಪಾತಿಯಲ್ಲಿ ಚೆಲ್ಲಿ ಅಂದರೂ ಒಂದೇ. ಹಾಗಾದರೆ ಸರಿಯಾದ ಉತ್ತರ ಮಡಿ ಅನ್ನುವಂಥದ್ದು. ಮತ್ತು ಕೆಲವು ಪದಗಳು ಇರ್ತಾವೆ, ನಾನಾರ್ಥಕ ಪದಗಳಾಗಿರ್ತಾವೆ. ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಟ್ಟರೆ ಅವುಗಳನ್ನು ನಾವು ನಾನಾರ್ಥಕ ಪದಗಳು ಅಂತೇಳಿ ಕರಿತೇವೆ. ಕಾಡು ಅಂದರೆ ಏನಪ್ಪ? ಪೀಡಿಸು, ಕಾಡಿಸು ಅಂತ ಆಗ್ತದೆ. ಕಾಡಿಸು, ಪೀಡಿಸು. ಇನ್ನೊಂದು ಅರ್ಥ ಇದಕ್ಕೆ ಅರಣ್ಯ, ಅಟವಿ ಅಂಥೇಳಿ ಆಗ್ತದ. ನಾನಾರ್ಥಕ ಪದ. ಇದು ಕೂಡ ನೋಡಿ ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡ್ತದ. ಹರಿ ಅಂದರೆ ನದಿ ಹರಿಯುತ್ತದೆ, ಹರಿಯುವಂಥದ್ದು, ಹರಿಯುವುದು, ನದಿ ಹರಿಯುವುದು. ಅದೇ ರೀತಿಯಾಗಿ ಇನ್ನೊಂದು ಅರ್ಥ ಯಾವುದಿಲ್ಲಿ? ಹರಿ ಅಂದರೆ ವಿಷ್ಣು ಅಂತ ಅರ್ಥ ಆಗ್ತದೆ. ವಿಷ್ಣು, ಹರಿ ಅಂದರೆ ವಿಷ್ಣು, ಹರ ಅಂದರೆ ಶಿವ ಆಗ್ತಾನೆ. ಅದೇ ರೀತಿಯಾಗಿ ಬೇಡ ಅಂದರೆ ಒಂದು ಜನಾಂಗ, ಬೇಡ ಅಂದರೆ ನನಗೆ ಬೇಡ ಅಂತ ಹೇಳಿ ಅರ್ಥ. ಇವು ನಾನಾರ್ಥಕ ಪದಗಳು ಆಗಿರುವಂಥದ್ದು 4 ಪದಗಳು. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 16. ವಿವೇಕ ಶಾಲೆಗೆ ಹೋಗುತ್ತಾನೆ. ಇಲ್ಲೊಂದು ಪದಕ್ಕೆ ಗೆರೆ ಎಳೆದಿದ್ದಾರೆ, ಹೋಗುತ್ತಾನೆ ಅಂತ. ಈ ಪದದಲ್ಲಿರುವ ಕಾಲಸೂಚಕ ಪ್ರತ್ಯಯಗಳನ್ನು ಕೇಳಿದ್ದಾನೆ. ಯಾವುದು? ಕಾಲಸೂಚಕ ಪ್ರತ್ಯಯಗಳು ಯಾವ್ಯಾವುದು? ಕಾಲಸೂಚಕ ಪ್ರತ್ಯಯಗಳು ನಿಮಗೆ ಗೊತ್ತದ? ಒಂದು ಉತ್ತದ, ಇನ್ನೊಂದು ಧ ಅಂತ ಅದ, ಇನ್ನೊಂದು ವ ಅಥವಾ ಉವ ಅಂಥೇಳಿ ಇರ್ತದ. 3 ಇದಾವೆ ನೋಡಿ. ಆಯ್ಕೆ 1
ವ, ಉವ, ಉತ್ತ, ದ. ಯಾವ್ದು ಸರಿಯಾದ ಉತ್ತರ ನೋಡಿ? ಒಂದು ಕ್ರಿಯಾಪದ ಯಾವಾಗಲೂ ಏನನ್ನು ಒಳಗೊಂಡಿರ್ತದೆ? ಮೊದಲು ಧಾತು ಬಿಡಿಸಿದಾಗ ನಮಗೆ ಸಿಗುವಂಥದ್ದು ಧಾತು. ಅದಕ್ಕೊಂದು ಧಾತುವಿಗೆ ಒಂದು ಕಾಲಸೂಚಕ ಪ್ರತ್ಯಯ ಇರ್ತದೆ. ಕಾಲಸೂಚಕ ಪ್ರತ್ಯಯ ಆದ ನಂತರ ಒಂದು ಆಖ್ಯಾತ ಪ್ರತ್ಯಯ ಇರ್ತದೆ. ಇಷ್ಟೆಲ್ಲ ಸೇರಿದಾಗ ಅದೊಂದು ಕ್ರಿಯಾಪದ ಅಂತೇಳಿ ಅನಿಸ್ಕೊಳ್ತದೆ. ಧಾತು ಯಾವುದಿಲ್ಲಿ? ಹೋಗುತ್ತಾನೆ, ಹೋಗು ಎನ್ನುವಂಥದ್ದು. ಧಾತು ಅಂದರೆ ಏನು? ಕ್ರಿಯಾಪದದ ಮೂಲ ರೂಪ. ಅದರ ಮೂಲ ರೂಪ ಏನು? ಹೋಗು ಅಂತಾಯಿತು. ಕಾಲಸೂಚಕ ಪ್ರತ್ಯಯ ಯಾವುದಿಲ್ಲ? ಹೋಗುತ್ತಾ. ನೋಡಿ, ಉತ್ತ ಬಂತು, ಹೋಗುತ್ತಾ. ಆದ ನಂತರ ಆಖ್ಯಾತ ಪ್ರತ್ಯಯ ಆನೆ ಅಂತ ಬಂತು. ಕೂಡಿಸಿ ಬರೆದಾಗ ಹೋಗುತ್ತಾನೆ ಅಂತೇಳಿ ಆಯಿತು. ಹಂಗಂದ್ರೆ ಯಾವುದಪ್ಪ ಇಲ್ಲಿ ಕಾಲಸೂಚಕ ಪ್ರತ್ಯಯ? ಉತ್ತ ಎನ್ನುವಂಥದ್ದು ಕಾಲಸೂಚಕ ಪ್ರತ್ಯಯ. ಯಾವ ಕಾಲದೊಳಗೈತು ಉತ್ತ? ಸರ್, ಉತ್ತ ಬಂದರೆ ಯಾವಾಗಲೂ ವರ್ತಮಾನ ಕಾಲ. ಉತ್ತ ಬಂದರೆ ವರ್ತಮಾನ ಕಾಲ. ದ ಬಂದರೆ ಭೂತಕಾಲ. ದ ಬಂದರೆ ಭೂತಕಾಲ. ಅದೇ ರೀತಿಯಾಗಿ ವ ಅಥವಾ ಉವ ಬಂದರೆ ಭವಿಷ್ಯತ್ ಕಾಲ. ಭವಿಷ್ಯತ್ ಕಾಲ. ಅರ್ಥ ಆಯ್ತಾ? ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 17. ನಾನು ಸದಾಕಾಲ ಒಳ್ಳೆಯ ಯೋಚನೆ ಮಾಡುವೆ. ನಾನು ಸದಾಕಾಲ ಒಳ್ಳೆಯ ಯೋಚನೆ ಮಾಡುವೆ. ಇದೊಂದು ವಾಕ್ಯ. ಈ ವಾಕ್ಯದೊಳಗೆ ಮಾಡುವೆ ಎನ್ನುವ ಪದದಲ್ಲಿರುವ ಕ್ರಿಯಾರೂಪ ಯಾವುದು ಅಂತ ಕೇಳಿದ್ದಾನೆ. ಮಾಡುವೆ ಎನ್ನುವ ಪದದಲ್ಲಿ ಕ್ರಿಯಾರೂಪ ಯಾವುದು? ಕ್ರಿಯಾರೂಪಗಳು ಎಷ್ಟದಾವ ನಿಮಗೆ ಗೊತ್ತಿರ್ತದ? ಒಂದು ಸಂಭವನೀಯತೆಗಳನ್ನು ಹೇಳಿದರೆ ಅದು ಸಂಭವನಾರ್ಥಕ. ಆಜ್ಞೆ, ಆಶೀರ್ವಾದ, ಆರೈಕೆಗಳನ್ನು ಹೇಳಿದರೆ, ಆಜ್ಞೆ, ಆಶೀರ್ವಾದ, ಆರೈಕೆಗಳನ್ನು ಹೇಳಿದರೆ ಅಂಥದ್ದನ್ನು ವಿಧ್ಯರ್ಥಕ ಅಂತ ಹೇಳಿ ಕರಿತೇವೆ. ಕ್ರಿಯೆ ನಡೆಯಲಿಲ್ಲ ಅಂತಾದರೆ ಅದನ್ನು ನಾನು ನಿಷೇಧಾರ್ಥಕ ರೂಪ ಅಂತೇಳಿ ಕರಿತೇನೆ. ನಿಷೇಧದೊಳಗೆ ಏನು ಹೇಳೋದು? ಮಾಡನು, ಅವನು ಸದಾಕಾಲ ಒಳ್ಳೆಯ ಯೋಚನೆ ಮಾಡನು, ನಾನು ಸದಾಕಾಲ ಒಳ್ಳೆಯ ಯೋಚನೆ ಮಾಡೆನು. ಅಂದರೆ ನಿಷೇಧ, ಅಲ್ಲಿ ಕ್ರಿಯೆ ನಡೆಯಂಗಿಲ್ಲ. ವಿಧ್ಯರ್ಥಕ ಅಂದರೆ ಮಾಡಲಿ, ಹೋಗಲಿ, ಬರಲಿ, ಅಲಿ ಎನ್ನುವಂತಹ ಅಖ್ಯಾತ ಪ್ರತ್ಯಯದಿಂದ ಕೊನೆಗೊಂಡಿರ್ತದೆ. ಆದರೆ ಇಲ್ಲಿ ನಾವೆಲ್ಲರೂ GPSC ಎಕ್ಸಾಮ್ ಬರೀಬೇಕಾದಾಗ ಅಥವಾ ನೀವೆಲ್ಲರೂ ಏನಂತ ಹೇಳ್ತೀರಿ? ಸರ್, ಮಾಡುವೆ ಸಂಭವನೀಯ ಅಂತ ಹೇಳ್ತದೆ. ಯಾಕಂದರೆ ಇನ್ನು ಕೆಲಸ ನಡೆದಿಲ್ಲ ಸರ್ ಅಂತೇಳಿ ಸಂಭವನಾರ್ಥಕವನ್ನು ಹಾಕ್ತೀರಿ. ಆದರೆ ಇದು ರಾಂಗ್ ಸ್ನೇಹಿತರೆ. ಸರಿಯಾದ ಉತ್ತರ ವಿಧ್ಯರ್ಥಕ ರೂಪವಾಗಿದೆ. ಯಾವುದು ಸರಿಯಾದ ಉತ್ತರ? ವಿಧ್ಯರ್ಥಕ ರೂಪ. ಅದು ಹೆಂಗೆ ಸರ್? ಇಲ್ಲಿ ಅಲ್ಲಿ ಎನ್ನುವ ಪ್ರತ್ಯಯವಿಲ್ವಾ? ಮಾಡಲಿ ಅಂತ ಆಗಬೇಕಿತ್ತು, ಮಾಡುವೆ ಅಂತ ಆಗಿದೆಯಲ್ಲ. ನೋಡಿ ಸ್ನೇಹಿತರೆ, ನಾವು ಪುರುಷಾರ್ಥಕ ಸರ್ವನಾಮಗಳನ್ನು ನೋಡ್ತೀವಿ. ಪ್ರಥಮ ಪುರುಷ, ಉತ್ತಮ ಪುರುಷ, ಮಧ್ಯಮ ಪುರುಷ ಅಂತೇಳಿ. ಉತ್ತಮ ಪುರುಷ ಅಂತ ನೋಡುವಾಗ ಯಾರು ಬರ್ತಾರೆ? ಇಲ್ಲಿ ನಾನು ಅಂತ ಬರ್ತಾನೆ. ಈ ನಾನುಗೆ ನಾವು ತೆಗೆದುಕೊಂಡಾಗ ಏನಂತ ಹಾಕ್ತೇವೆ? ಅಲ್ಲಿ ಮಾಡುವೆ ಏಕಾರವನ್ನು ಬಳಕೆ ಮಾಡ್ತೀವಿ. ಏಕಾರವನ್ನು ಬಳಕೆ ಮಾಡಿದಾಗ ಮಾಡು ಧಾತು ಏನಾಗ್ತದೆ? ಮಾಡುವೆ ಅಂತ ಆಗ್ತದ. ವಿದ್ಯಾರ್ಥದೊಳಗೆ ಬರೀ ಅಲಿ ಮಾತ್ರ ಬರುವುದಿಲ್ಲ, ಎ ಎನ್ನುವಂತಹ ಅಖ್ಯಾತ ಪ್ರತ್ಯಯವೂ ಕೂಡ ಬರ್ತದ ಕೊನೆಗೆ. ಆದ್ದರಿಂದ ಇಲ್ಲೇನಾಯ್ತು? ಇದು ವಿದ್ಯಾರ್ಥಕ ರೂಪ. ಆಜ್ಞೆ, ಆಶೀರ್ವಾದ, ಆರೈಕೆ ಬರೀ ಇನ್ನೊಬ್ರಿಗೆ ಮಾತ್ರ ಮಾಡೋದಾ? ನಮಗೆ ನಾವು ಮಾಡ್ಕೊಳ್ಬಾರ್ದಾ? ನಮಗೆ ನಾವು ಮಾಡ್ಕೊಳ್ಬೇಕಾದಾಗ ನಾನು ಅಲ್ಲಿಗೆ ಹೋಗುವಂತಾಗಲಿ ಅನ್ನಕ್ಕೆ ಬರೋಂಗಿಲ್ಲ. ನಾನು ಅಲ್ಲಿಗೆ ಹೋಗುವೆ ಅಂತ ಆಗ್ತದೆ ತಾನೆ. ಮಾಡುವೆ, ನೋಡುವೆ, ಇದು ಎಲ್ಲಿ ಬರ್ತದೆ? ಇದು ಉತ್ತಮ ಪುರುಷಾರ್ಥಕ ಸರ್ವನಾಮದೊಳಗೆ. ಅಲ್ಲಿ ಮಾಡುವೆ ಎ ಎನ್ನುವಂಥದ್ದನ್ನು ಹಾಕಿದಾಗ ನಮಗೆ ಈ ಪದ ಸಿಗ್ತದೆ. ಪ್ರಶ್ನೆ 18. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತಿದೆ. ಒಂದು ಅಭಿಪ್ರಾಯವನ್ನು ನೀವು ಹೇಳ್ತಾ ಇದ್ದೀರಿ, ಅದನ್ನೀಗ ವಿವರಿಸಬೇಕು. ವಿವರಿಸಬೇಕಾದಾಗ ಈ ಮುಂದೆ ಇದೆ ನೋಡಿ ಅಂತ ಹೇಳ್ತೀರಿ ನೀವು. ಆವಾಗ ಈ ಮುಂದೆ ಇದೆ ನೋಡಿ ಅಂತ ನೀವು ಬರೆಯೋಂಗಿಲ್ಲ, ಬದಲಿಗೆ ಅಲ್ಲೊಂದು ಚಿಹ್ನೆಯನ್ನು ಹಾಕಿಬಿಡ್ತೀರಿ. ನೀವು ಒಂದು ಚಿಹ್ನೆಯನ್ನು ಹಾಕಿಬಿಡ್ತೀರಿ. ಯಾವುದಾ ಚಿಹ್ನೆ? ಉದ್ಧರಣನ, ಜೋಡಿ ಉದ್ಧರಣ. ಅರ್ಥ ಆಯ್ತಾ? ಇಲ್ಲ ಸರ್, ಆವರಣನ, ಅದು ಅಲ್ಲ. ವಾಕ್ಯವೇಷ್ಟನ, ಸಿಂಗಲ್ ಯುನೈಟೆಡ್ ಕಾಮ, ವಾಕ್ಯವೇಷ್ಟನ ಇಲ್ಲ. ವಿವರಣಾತ್ಮಕ ಚಿಹ್ನೆನ, ವೆರಿ ಗುಡ್, ಹೌದು, ವಿವರಣಾತ್ಮಕ ಚಿಹ್ನೆ. ಈಗ ನೀವು ರಜೆ ಅರ್ಜಿ ಬರೀಬೇಕಾದಾಗ ವಿಷಯ ಅಂತ ಹಾಕ್ತೀರಿ. ಅಲ್ಲಿ ವಿಷಯ ಅಂದ ಮುಂದೆ ಏನು ಮಾಡ್ತೀರಿ? ಈ ಮುಂದಿನಂತಿದೆ ಅಂತ ಬರೆಯಂಗಿಲ್ಲ, ವಿವರಣಾತ್ಮಕ ಚಿಹ್ನೆ ಬರೆದ್ಬಿಡ್ತೀರಿ. ಆವಾಗ ನೀವು ಹೇಳ್ತೀರಿ ಸಂಕ್ಷಿಪ್ತವಾಗಿ ಇಂಥ ವಿಷಯದ ಕುರಿತು ನಾ ಬರಲಿಕ್ಕತ್ತೀನಿ ನಿಮ್ಗೆ ಪತ್ರವನ್ನು ಅಂಥೇಳಿ. ಆದ್ದರಿಂದ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಅಂತ ತೋರಿಸುವ ಸಂದರ್ಭದೊಳಗೆ ವಿವರಣಾತ್ಮಕ ಚಿಹ್ನೆಯನ್ನು ಬಳಕೆ ಮಾಡ್ತಾರೆ. ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಹೇಳುವ ಸಂದರ್ಭದೊಳಗೆ ಉದ್ಧರಣ ಚಿಹ್ನೆಯನ್ನು ಬಳಕೆ ಮಾಡ್ತೀರಿ. ಉದ್ಧರಣ ಅಥವಾ ಇದನ್ನು ನಾವು ಸಾಹಿತ್ಯ ದರ್ಪಣದೊಳಗೆ ಉದ್ಧರಣ ಮತ್ತು ವಾಕ್ಯವೇಷ್ಟನ ಎರಡೂ ಒಂದೇ ಅಂತ ಹೇಳಿ ಕೊಟ್ಟಿದ್ದಾನೆ. ಅದೇನೇ ಇರಲಿ, ಆವರಣ ಚಿಹ್ನೆ
ಈಗ ಒಂದು ಪದ ಬರೆದಿರ್ತೇವೆ, ಅದಕ್ಕೆ ಇನ್ನೊಂದು ಅರ್ಥ ಇರ್ತದೆ. ಈಗ ಭೂಮಿ ಧರಿತ್ರಿ ಧಾತ್ರಿ ಅಂತೇಳಿ ಬರ್ಕೋತ ಹೋಗ್ತಿರ್ತೀವಿ. ಧರಿತ್ರಿಯಲ್ಲಿ ರಾಮನು ತಿರುಗಿದನು ಅಂದಾಗ ಧರಿತ್ರಿ ಮುಂದೆ ಬ್ರಾಕೆಟ್ ಹಾಕಿ ನೀವೇನು ಮಾಡ್ತೀರಿ, ಒಳಗೆ ಭೂಮಿ ಅಂತ ಬರಿತೀರಿ. ಯಾಕಂದರೆ ಧರಿತ್ರಿ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಗಿಲ್ಲ. ಭೂಮಿ ಅನ್ನೋದು ಆಲ್ಮೋಸ್ಟ್ ಗೊತ್ತಿರ್ತದೆ. ಆವಾಗ ಒಂದು ಪದದ ಅರ್ಥವನ್ನು ಒಳಗಡೆ ಬರೆದು ಅಲ್ಲಿ ಬ್ರಾಕೆಟ್ ಹಾಕಿ ಕ್ಲೋಸ್ ಮಾಡಿದ್ನಲ್ಲ, ಹಂಗೆ ವಿಶೇಷ ಅರ್ಥ ಅಥವಾ ಸಮಾನಾರ್ಥಕ ಬರೋ ಸಂದರ್ಭದೊಳಗೆ ನಾವು ಬ್ರಾಕೆಟನ್ನು ಬಳಕೆ ಮಾಡ್ತೇವೆ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 19. ಬರ್ತಾನೆ ಈ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಕೇಳಿದ್ದಾನೆ. ಒಂದು ಬಂದನು, ಬರುವುದಿಲ್ಲ, ಬರುತ್ತಾನೆ, ಬಂದಿದ್ದಾನೆ. ಯಾವುದು ಸರಿಯಾದ ಉತ್ತರ? ಬರ್ತಾನೆ ಅಂದರೆ ಬರುತ್ತಾನೆ ಅನ್ನೋದು ಶುದ್ಧ ಗ್ರಾಂಥಿಕ ರೂಪ. ಈ ಗ್ರಾಂಥಿಕ ಮತ್ತು ಗ್ರಾಮ್ಯ ಪದಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದಿದ್ದಾವೆ ನೋಡಿ ಎವ್ರಿ GPSTR ಪರೀಕ್ಷೆಯಲ್ಲಿ. ಗ್ರಾಂಥಿಕ ಅಂದರೆ ಅದು ಗ್ರಂಥಸ್ಥ ಭಾಷೆ, ಪುಸ್ತಕದ ಭಾಷೆ. ಗ್ರಾಮ್ಯ ಭಾಷೆ ಅಂದರೆ ಅದೊಂದು ಆಡು ಭಾಷೆ. ಅದು ನಾವೆಲ್ಲ ಮನೆಯಲ್ಲಿ ಅಥವಾ ನಮ್ಮ ಸಹಪಾಠಿಗಳ ಜೊತೆಯಲ್ಲಿ, ಶಾಲೆಯ ಪಿಯರ್ ಗ್ರೂಪ್ಸ್ ಅಂತ ಹೇಳಿ ಬರ್ತದಲ್ಲ, ಶಾಲೆ ಹೊರಗಡೆ ಬಂದಾಗ ಅಲ್ಲೆಲ್ಲ ನಾವು ಮಾತಾಡ್ತಿರ್ತೀವಿ ಗ್ರಾಮ್ಯ ಪದಗಳನ್ನು. ಆದರೆ ಮೌಖಿಕ ಅಲ್ಲ. ಈಗ ಲಿಖಿತ ರೂಪದಲ್ಲಿ ಬಳಕೆ ಮಾಡಬೇಕಾದಾಗ ಮೌಖಿಕದಲ್ಲಿರುವ ಪದಗಳನ್ನು ನಾವು ಬಳಕೆ ಮಾಡೋಕ್ಕೆ ಬರೋಂಗಿಲ್ಲ. ಅವಾಗ ನಾವು ಗ್ರಂಥಸ್ಥ ಭಾಷೆಯನ್ನೇ ಬಳಕೆ ಮಾಡ್ಕೊಳ್ತೀವಿ. ಹೋಗುತ್ತಾನೆ, ಬರೆಯುತ್ತಾನೆ, ಕನ್ನಡ ಶಿಕ್ಷಕರು ಪಾಠ ಮಾಡುತ್ತಿದ್ದಾರೆ, ಆಡು ಭಾಷೆದೊಳಗೆ ಮಾಡಕತ್ತದ ನೋಡೋದು ಅಂತಾರೆ, ಹೌದಿಲ್ಲ? ಪ್ರಶ್ನೆ 20. ಮುಂದೆ ಹೋಗೋಣ. ಸರಿಯಾದ ಪದರೂಪ ಇದು ಅಂತ ಹೇಳ್ತಿದ್ದಾರೆ. 4 ಪದಗಳನ್ನು ಕೊಟ್ಟಿದ್ದಾರೆ, ಅದರದ್ದು ಸರಿಯಾದ ಒಂದು ರೂಪವನ್ನು ಹೇಳ್ರಿ, ಇದು ಸರಿ ನೋಡ್ರಿ ಅಂತ ಹೇಳ್ತಿದ್ದಾರೆ. ಅನಿರ್ವಚನೀಯ, 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 ಅನಿರ್ವಚನೀಯ. ನೋಡಿ ಇಲ್ಲಿ ಅನಿರ್ವಚನೀಯ ಅಂದಾಗ ಇಲ್ಲಿ ನೀಯ ಅನ್ನೋದಕ್ಕೆ ದೀರ್ಘ ಇತ್ತು, ಆದ್ದರಿಂದ ಇದು ಸರಿ ಉತ್ತರ. ಅನಿರ್ವಚನೀಯ, ಅನಿರ್ವಚನೀಯ ಅಂದರೆ ಇದು ರಾಂಗ್. ಇಲ್ಲಿ ದೀರ್ಘ ಬರೋಂಗಿಲ್ಲ. ವಚನೀಯ ಅಂದಾಗ ನಾವು ದೀರ್ಘ ಹಾಕಬೇಕಾಗ್ತದೆ. ಇಲ್ಲಿ ಕೂಡ ದೀರ್ಘ ಇಲ್ಲ, ಇದು ರಾಂಗ್, ಇದು ರಾಂಗ್. ಇಲ್ಲೂ ನೋಡಿ ಮಹಾಪ್ರಾಣ ನಿರ್ವಚನೀಯ ಅಂಥೇಳಿ ಮಹಾಪ್ರಾಣಾಕ್ಷರ ಬಂದದ. ಅದಕ್ಕೆ ನಾವು ಕನ್ನಡವನ್ನು ಶುದ್ಧವಾಗಿ ಬಳಕೆ ಮಾಡೋದನ್ನು ಕಲಿತಾಗ ಈ ರೀತಿಯಾಗಿ ಇಂಥ ಪ್ರಶ್ನೆಗಳನ್ನು ಎದುರುಗೊಂಡಾಗ ನಾವು ಸುಲಭವಾಗಿ ಬಿಡಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಪ್ರಶ್ನೆ 21. ಅಣ್ಣ ಪದದ ಬಹುವಚನ ರೂಪ ಇದು. ಅಣ್ಣ ಇದೊಂದು ಪದ, ಇದರ ಬಹುವಚನ ಅಣ್ಣರು, ಅಣ್ಣವು, ಅಣ್ಣವರು, ಅಣ್ಣಗಳು, ಅಣ್ಣಂದಿರು. ನೋಡಿ ಸ್ನೇಹಿತರೆ, ಅಣ್ಣಂದಿರು ಎನ್ನುವುದು ಸರಿಯಾದ ಉತ್ತರ. ಆದರೆ ನಾವು ಶಾಲೆಯಲ್ಲಿ ಚಿಕ್ಕ ಮಕ್ಕಳು ಏನಂತವ ಅಣ್ಣಗಳು, ಅಕ್ಕಗಳು, ತಂಗಿಗಳು. ಇದೆಲ್ಲಿ ನಮ್ಮ ಹಳೆ ಈ ಮುಂಬೈ ಕರ್ನಾಟಕ ಅಂತ ಏನು ಮೈಸೂರು ಅಥವಾ ಮುಂಬೈ ಕರ್ನಾಟಕದ ಈ ಧಾರವಾಡ ಈ ರೂಪದೊಳಗೆ ಈ ಭಾಗದೊಳಗೆ ಏನಾಗ್ತಾವೆ, ಚಿಕ್ಕ ಮಕ್ಕಳೆಲ್ಲ ಅಣ್ಣಗಳು ತಂಗಿಗಳು ಅಂತಿರ್ತಾರೆ. ಅದು ನಪುಂಸಕ ಲಿಂಗ ಅಲ್ಲ, ಅದು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ಇದ್ದಾಗ ನಾವು ಅದನ್ನು ಬಳಸಬಾರ್ದು ಗಳು ಅಂಥೇಳಿ. ಗಳು ಯಾವಾಗ ಬಳಸ್ತೇವೆ ನಾವು? ನಪುಂಸಕ ಲಿಂಗದಲ್ಲಿ ಬಳಸ್ತೇವೆ. ಅದು ನಿತ್ಯ ನಪುಂಸಕ ಲಿಂಗ ಅಥವಾ ಪುನ್ನಪುಂಸಕ ಲಿಂಗ, ಸ್ತ್ರೀ ನಪುಂಸಕ ಲಿಂಗ ಈ ರೀತಿಯಾಗಿ ಬಂದಾಗ ನೀವೇನು ಮಾಡಿರಿ, ಗಳು ಅಂತ ಹೇಳಿ ಹಾಕ್ರಿ ನಪುಂಸಕದಲ್ಲಿ. ಆದರೆ ಅಣ್ಣ ಅಂತ ಬಂದಾಗ ಅಣ್ಣಂದಿರು, ಇದು ಪುಲ್ಲಿಂಗ ಆಗ್ತದ. ಪ್ರಶ್ನೆ ಸಂಖ್ಯೆ 22. ಮಾಲೆಯ ಈ ಪದವು ಅಕ್ಷರ ಗಣಗಳಲ್ಲಿ ಬರೆದಾಗ ಏನಾಗ್ತದ? ಮಾಲೆಯ ಲಘು ಗುರು ಹಾಕೊಂಡ್ವಾ, ಮಾ ಗುರು, ದೀರ್ಘಾಕ್ಷರ ಇದ್ದರೆ ಗುರು ಹಾಕಬೇಕು, ಹ್ರಸ್ವಾಕ್ಷರಗಳಿದ್ದರೆ ಲಘು ಹಾಕಬೇಕು, ದೀರ್ಘ ಇದ್ದಾಗ ಮಾತ್ರ ಗುರು ಹಾಕಬೇಕು, ಲಘು ಅಲ್ಲ. ಗುರು ಅಂದರೆ 2 ಮಾತ್ರೆ ಖಾಲಿ ಇರುವಂಥದ್ದು, 2 ಮಾತ್ರೆ. ಇದರ ಬೆಲೆ 2 ಮಾತ್ರೆಗಳು, ಇವುಗಳ ಬೆಲೆ 1 ಮಾತ್ರೆಗಳು, ತಲಾ ಒಂದೊಂದು. ಒಂದು ಲಘು 1 ಮಾತ್ರೆ, ಗುರು 2 ಮಾತ್ರೆ ಆಗ್ತದೆ. ಈಗ ಈ ಗಣಗಳನ್ನು ಕೊಟ್ಟಿದ್ದ ನೋಡಿ, ಈ ಛಂದಸ್ಸಿನಲ್ಲಿ ಅಕ್ಷರ ಗಣಗಳು ಅಂತೇಳಿ ಬರ್ತದೆ. ಯಾವುದು? ಅಕ್ಷರಗಣು. ಅಕ್ಷರಗಣಗಳಲ್ಲಿ ಈ ಯಗಣ, ಮಗಣ, ತಗಣ, ಬಗಣ, ಅದೇ ರೀತಿಯಾಗಿ ಸಗಣ, ಈ ರೀತಿಯ ಗಣಗಳನ್ನು ನೋಡ್ತೇವೆ ನಾವು. ಎಷ್ಟು ಗಣಗಳನ್ನು ನೋಡ್ತೇವೆ ಸರ್? ನಮಗೊಂದು ಸಂಕ್ಷಿಪ್ತವಾಗಿ ಒಂದು ಸೂತ್ರದ ಮೂಲಕ ಏನಾದರೂ ಹೇಳ್ಕೊಡ್ರಿ. ಇಲ್ಲಿ ನೋಡ್ರಿ, ಯ ಮ ತಾ ರಾ ಜ ಭಾ ನ ಸ ಲ ಗಂ. ಯಮತಾರಾಜ ಬಾನಸಲಗಂ. ಲಘು ಗುರು ಹಾಕ್ಕೊಂಡ್ವ. ಈಗ ಈ ಲಘು ಗುರು ಹಾಕ್ಕೊಂಡು ಗಣಗಳನ್ನು ವಿಭಾಗ ಮಾಡೋದು ಹೆಂಗೆ ಅಂತೇಳಿ ಕಲಿಯೋಣ ಅಂತ. ಈಗ ಲಘು ಗುರು ಹಾಕೋ ಪ್ರಕ್ರಿಯೆ ಯಾದ ಮುಂದೆ ನೋಡಿ, ಈಗ ನಾವು ಯಾವಾಗಲೂ ದೀರ್ಘಾಕ್ಷರಗಳಿದ್ದಾಗ ಲಘು ಹಾಕ್ತೇವೆ, ದೀರ್ಘಾಕ್ಷರಗಳಿದ್ದಾಗ ಗುರುವನ್ನು ಹಾಕ್ತೇವೆ, ಹ್ರಸ್ವಾಕ್ಷರಗಳಿದ್ದಾಗ ಲಘು ಹಾಕ್ತೇವೆ. ಹ್ರಸ್ವಾಕ್ಷರ ಇದೆ ನೋಡಿ, ಯ ಅನ್ನೋದು, ಮಾ ಅನ್ನೋದು 2 ಮಾತ್ರೆಯಲ್ಲಿ ಉಚ್ಚಾರ ಮಾಡ್ತೇವೆ. ದೀರ್ಘ ಸ್ವರಾಕ್ಷರ, ದೀರ್ಘ ಅಕ್ಷರವಾಗಿದೆ, ಇದು ದೀರ್ಘ ಸ್ವರದಿಂದ ಕೂಡಿದೆ. ಆ ಎನ್ನುವಂತಹ ದೀರ್ಘ ಸ್ವರದಿಂದ ಕೂಡಿದಾಗ ಅವಾಗ ನಾವೇನಾಗ್ತೀವಿ, ಗುರು ಹಾಕ್ತೇವೆ. ತಾ ಗುರು, ರಾ ಗುರು, ಜ ಲಘು, ಭಾ ಗುರು, ಲಘು ಲಘು ಲಘು,
ಅನುಸ್ವಾರ ವಿಸರ್ಗಗಳು ಬಂದಾಗ ಗುರು ಹಾಕ್ತೇವೆ. ಈಗ ಮೂರು ಮೂರು ಅಕ್ಷರಗಳಿಗೆ ನಾವೇನು ಮಾಡ್ತಾ ಹೋಗೋಣ ಅಂತ ಒಂದೊಂದು ಗಣಗಳಾಗಿ ವಿಂಗಡಣೆ ಮಾಡ್ತಾ ಹೋಗೋಣ. ಯಗಣ ಯಾವುದು? ಯಗಣ. ಯಗಣದ ಮಾತ್ರೆಗಳು ಹೆಂಗಿದಾವಪ್ಪ? ಇಲ್ಲಿಂದ ಆರಂಭ ಮಾಡ್ಬೇಕು ನಾವು. ಒಂದು ಲಘು ಇದೆ, ಎರಡು ಗುರು ಇದೆ. ನೆಕ್ಸ್ಟ್ ಮಗಣ. ಮಗಣ ಇದ್ದಾಗ ಏನಾಗಿದೆ ನೋಡಿ, ಇಲ್ಲಿಂದ ಆರಂಭ ಮಾಡಬೇಕು. ಮೂರು ಮೂರು ಅಕ್ಷರಗಳಿಗೆ ಒಂದು ಗಣಗಳನ್ನಾಗಿ ಮಾಡ್ತೇವೆ ನಾವು ಅಕ್ಷರಗಣದಲ್ಲಿ. ಮೂರು ಗುರುಗಳು ಬಂದಿದ್ದಾವೆ ಸರ್. ಗುರು ಬಂದಿದೆ ನೋಡಿ ಸರ್. ಅದೇ ರೀತಿಯಾಗಿ ಮಗಣ ಆಯಿತು. ತಗಣ. ಅಲ್ಲಿಂದ ಆರಂಭ ಮಾಡಬೇಕು. ಮೂರು ಅಕ್ಷರಗಳು, ಎರಡು ಗುರು ಒಂದು ಲಘು. ತಗಣ, ಎರಡು ಗುರು ಒಂದು ಲಘು. ಅದೇ ರೀತಿಯಾಗಿ ರಗಣ. ರಗಣದಲ್ಲಿ ಏನಾಗಿದೆ ನೋಡಿ ಸ್ನೇಹಿತರೆ, ರಗಣದಲ್ಲಿ ಒಂದು ಗುರು ಲಘು ಗುರು. ಅದೇ ರೀತಿ ಜಗಣ. ಜಗಣದಲ್ಲಿ ಒಂದು ಲಘು ಗುರು ಲಘು. ಅದೇ ರೀತಿ ಭಗಣದಲ್ಲಿ ಗುರು ಲಘು ಲಘು. ಅದೇ ರೀತಿ ನಗಣದಲ್ಲಿ ಮೂರು ಲಘುಗಳು ಬಂದಿದ್ದಾವೆ. ಅದೇ ರೀತಿ ಕೊನೆಯದಾಗಿ ಸಗಣದಲ್ಲಿ ಎರಡು ಲಘು ಒಂದು ಗುರು ಬಂದಿರುವಂಥದ್ದು. ಈಗ ನಾವೇನು ಮಾಡ್ತಿದ್ದೀವಿ, ಇಲ್ಲಿ ಗಣಗಳನ್ನು ಕೇಳಿದಾನೆ. ಮಾಲೆಯ ಅಂದಾಗ ಏನು ಬಂದಿದೆ? ಇಲ್ಲಿ ಒಂದು ಗುರು ಲಘು ಲಘು. ಎಲ್ಲಿ ಬಂದಿದ್ದಾವೆ ಇಲ್ಲಿ ಸರ್? ನೋಡಿ, ಇಲ್ಲಿ ಗುರು ಲಘು ಲಘು. ಯಾವ ಗಣದಲ್ಲಿ ಬಂದಿದ್ದಾವೆ ಸರ್? ಬಗಣದಲ್ಲಿ ಬಂದಿರುವಂಥದ್ದು. ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಬಗಣದಲ್ಲಿ ಒಂದು ಗುರು ಎರಡು ಲಘು ಬಂದಿರುವಂಥದ್ದು. ಯಾವುದು ಸರಿಯಾದ ಉತ್ತರ? ಹಾಗಾದರೆ ಎರಡು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 23. ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲು ಎರೆದಂತೆ. ಈ ವಾಕ್ಯದಲ್ಲಿರುವ ಯಾವ ಅಲಂಕಾರ ಅಂತ ಕೇಳಿದ್ದಾನೆ. ಸ್ನೇಹಿತರಲ್ಲಿ ಅಂತೆ, ಹಾಗೆ, ಓಲ್ ಅಂತ ಬಂದಾಗ ಅದನ್ನು ನಾವೇನಂತ ಕರಿತೀವಪ್ಪ? ಉಪಮಾಲಂಕಾರ. ಈ ಅಂತೆ ಹಾಗೆ ಅಂದ್ರೆ ಏನು? ಒಬ್ಬರನ್ನು ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ತೀವಿ, ಒಂದನ್ನು ಇನ್ನೊಂದಕ್ಕೆ ಹೋಲಿಕೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಇವುಗಳನ್ನು ನಾವು ಉಪಮಾಲಂಕಾರದಲ್ಲಿ ಹೋಲಿಕೆ ಇರ್ತದೆ. ಒಂದು ವಸ್ತುವನ್ನು, ಒಂದು ಸನ್ನಿವೇಶವನ್ನು ಅಥವಾ ವ್ಯಕ್ತಿಯನ್ನು ಇನ್ನೊಂದು ಸನ್ನಿವೇಶಕ್ಕೆ, ಇನ್ನೊಂದು ವ್ಯಕ್ತಿಗೆ, ಇನ್ನೊಂದು ವಸ್ತುವಿಗೆ ಹೋಲಿಕೆ ಮಾಡ್ತೇವೆ. ಹೋಲಿಕೆ ಮಾಡಿದ್ರೆ ಅದು ಉಪಮಾಲಂಕಾರ. ಅದು ಅದೇ ಅಂತ ಹೇಳಿದ್ರೆ ರೂಪಕ ಅಲಂಕಾರ ಆಗ್ತದೆ. ಸೀತೆಯ ಮುಖ ಕಮಲದಂತೆ ಅರಳಿತು ನೋಡಿ. ಕಮಲದಂತೆ ಅಂದರೆ ಸೀತೆಯ ಮುಖ ಹೆಂಗೈತಪ್ಪ? ಕಮಲದಂತೆ ಐತಿ. ಕಮಲ ಹೆಂಗೆ ಅರಳ್ತದಲ್ಲ ಹಂಗೆ ಸೀತೆಯ ಮುಖ ಅರಳಿತು ಅಂದರೆ ಅದು ಉಪಮಾಲಂಕಾರ. ಸೀತೆಯ ಮುಖ ಕಮಲ ಅಂದರೆ ಏನದು? ಅಂದರೆ ಸೀತೆಯ ಮುಖ ಬೇರೆ ಇಲ್ಲ, ಕಮಲ ಬೇರೆ ಅಲ್ಲ. ಸೀತೆಯ ಮುಖ ಕಮಲ ಅಂದರೆ ಅದು ರೂಪಕ ಅಲಂಕಾರ. ದೃಷ್ಟ ಅಂತ ಅಂದರೆ ನಿಮ್ಗೆ ಗೊತ್ತಿರ್ತದೆ, ಅಲ್ಲಿ ದೃಷ್ಟಾಂತಗಳನ್ನು ಕೊಡ್ತೀವಿ, ಉದಾಹರಣೆ ಕೊಡ್ತೀವಿ. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ, ಗಾದೆ ಮಾತುಗಳು ಹೆಚ್ಚಾಗಿ ಬಳಕೆ ಮಾಡ್ತೀವಿ ಇಲ್ಲಿ. ಇದು ಶ್ಲೇಷತೆಯನ್ನು ಒಳಗೊಂಡಿದ್ರೆ ಅದು ಶ್ಲೇಷ ಅಲಂಕಾರ ಆಗಿರ್ತದೆ. ಈ ಅಲಂಕಾರಗಳಿಗೆ ಸಂಬಂಧಪಟ್ಟಂತೆ ನಾನು ಸಪ್ರೇಟ್ ವಿಡಿಯೋ ತರಗತಿಗಳನ್ನು ಮಾಡಿದ್ದೇನೆ ಸ್ನೇಹಿತರೆ. ರಗಳೆ ಅಲಂಕಾರಗಳು, ಛಂದಸ್ಸಿಗೆ ಸಂಬಂಧಪಟ್ಟಂತೆ ನೀವು ಅಲ್ಲಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಬಹುದು. ಇನ್ನು 24 ಪ್ರಶ್ನೆ ಸಂಖ್ಯೆ. ಷಟ್ಪದಿಯ ಬ್ರಹ್ಮ ಎನ್ನುವಂತಹ ಅಭಿಧಾನವನ್ನು ಹೊಂದಿರುವ ಕವಿ ಯಾರು? ಷಟ್ಪದಿಯ ಬ್ರಹ್ಮ ಅಂತ ಯಾರಿಗೆ ಕರಿತೇವೆ ನಾವು? ಯಾರಿಗೆ ಕರಿತೇವೆ? ಲಕ್ಷ್ಮೀಶನಿಗೆ ಕರಿತೇವ? ಇಲ್ಲ ಸರ್, ರಾಘವಾಂಕನಿಗೆ ಕರಿತೇವ? ಯಾವುದೂ ಅಲ್ಲ ಸರ್. ಮತ್ತು ಇನ್ಯಾರಿಗೆ ಕರಿತೇವೆ ಸರ್? ಜನ್ನ ಅಲ್ಲ, ಕುಮಾರವ್ಯಾಸ ಅಲ್ಲ. ನೋಡಿ, ಷಟ್ಪದಿ ಅಂತ ಬಂದಾಗ ನಿಮ್ಗೆ ಗೊತ್ತಿರ್ತದೆ, ಅದು 6 ಸಾಲಿನ ಪದ್ಯವಾಗಿರ್ತದೆ. 1, 2 ಹಾಗೂ 4, 5 ಚರಣಗಳು ಕಿರುಚರಣಗಳಾಗಿದ್ದು 3 ಮತ್ತು 6ನೇ ಚರಣಗಳು ಹಿರಿಚರಣಗಳಾಗಿರ್ತವೆ. ಈ 1, 2 ಮತ್ತು 4, 5 ಚರಣಗಳು ಕಿರುಚರಣಗಳು, ಸಮಪಾದಗಳು, ಸಮಮಾತ್ರೆಗಳು. 3 ಮತ್ತು 6ನೇ ಚರಣಗಳು ಹಿರಿಚರಣಗಳಾಗಿದ್ದು ಕೊನೆಗೆ ಒಂದು ಗುರುವಿನಿಂದ ಕೂಡಿರ್ತವೆ. ಸರ್, ಮತ್ತು ಅಲ್ಲಿ ಲಘು ಅಕ್ಷರ ಬರೋದಿತ್ತಂದ್ರೆ ಅದಕ್ಕೂ ನಾವು ಗುರು ಹಾಕಬೇಕು. ಇದನ್ನು ಷಟ್ಪದಿ ಅಂತೀವಿ. ಷಟ್ಪದಿಗಳು ಯಾವ್ಯಾವಪ್ಪ? ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ. ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ ಅಂಥೇಳಿ ನಾವು 6 ಬಗೆಯ ಷಟ್ಪದಿಗಳನ್ನು ನೋಡ್ತೇವೆ. ಮಾತ್ರೆಗಳ ಸಂಖ್ಯೆಯಿಂದ ದೊಡ್ಡ ಷಟ್ಪದಿ ಯಾವುದಪ್ಪ ಅಂದ್ರೆ ವಾರ್ಧಕ ಷಟ್ಪದಿ. ವಾರ್ಧಕ ಷಟ್ಪದಿಯಲ್ಲಿ ಹೆಚ್ಚು ಮಾತ್ರೆಗಳನ್ನು ನೋಡ್ತೇವೆ ನಾವು. ಈ ವಾರ್ಧಕ ಷಟ್ಪದಿಯಲ್ಲಿ ರಾಘವಾಂಕ ಕೃತಿಯನ್ನು ಬರೀತಾನೆ, ಹರಿಹರನ ಸೋದರಳಿಯ ಅವನು. ಆದ್ದರಿಂದ ಈತನಿಗೆ ನಾವು ಷಟ್ಪದಿಯ ಬ್ರಹ್ಮ ಅಂತೇಳಿ ಕರಿತೇವೆ. ಇನ್ನು ನಿಮಗೆ ಜನ್ನ ಗೊತ್ತದ? ಜನ್ನ ಯಶೋಧರ ಚರಿತ್ರೆಯನ್ನು ಬರೀತಾನೆ. ಕವಿ ಚಕ್ರವರ್ತಿ ಎನ್ನುವ ಬಿರುದಿದೆ.
ಕುಮಾರ ವ್ಯಾಸ ಭಾರತವನ್ನು ಬರೀತಾನೆ, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಕರ್ನಾಟಕ ಭಾರತ ಕಥಾಮಂಜರಿ. ಈತ ಗದಗಿನ ಲಕ್ಷ್ಮೀನಾರಾಯಣಪ್ಪ ನಂದಳಿಕೆ ಗ್ರಾಮದವನು. ಲಕ್ಷ್ಮೀನಾರಾಯಣಪ್ಪ ಅನ್ನೋದು ಈತನ ಹೆಸರು. ಲಕ್ಷ್ಮೀಶ ಜೈಮಿನಿ ಭಾರತ ಎನ್ನುವ ಕೃತಿಯನ್ನು ಬರೆದಿದ್ದಾನೆ. ಪ್ರಶ್ನೆ ಸಂಖ್ಯೆ 25. ಪ್ರಶ್ನೆ ಸಂಖ್ಯೆ 25 ಏನು ಹೇಳ್ತದೆ ನೋಡಿ ಇಲ್ಲಿ. ತಾಳಿದವನು ಬಾಳಿಯಾನು, ಈ ಗಾದೆಯು ಇದರ ಮಹತ್ವವನ್ನು ತಿಳಿಸುತ್ತದೆ. ಯಾವುದರ ಮಹತ್ವವನ್ನು ತಿಳಿಸ್ತದೆ? ತಾಳಿದವನು ಬಾಳಿಯಾನು. ಯಾವುದರ ಮಹತ್ವ? ಒಂದು ವಿದ್ಯೆ ಮಹತ್ವ ಹೇಳ್ತದ? ಇಲ್ಲ ಸರ್. ಶ್ರಮದ ಮಹತ್ವ ಹೇಳ್ತದ? ಇಲ್ಲ ಸರ್. ಸಮಯದ? ಇಲ್ಲ ಸರ್. ತಾಳ್ಮೆಯ ಮಹತ್ವ? ವೆರಿ ಗುಡ್. ತಾಳಬೇಕು, ತಾಳಿದರೆ ನಾವು ಬಾಳ್ತೀವಿ. ತಾಳಿದವನು ಬಾಳಿಯಾನು, ತಾಳ್ಮೆ ಇರಬೇಕು ಅಂತ ಹೇಳ್ತದೆ. ತಾಳ್ಮೆಯ ಮಹತ್ವವನ್ನು ಈ ಗಾದೆ ಹೇಳ್ತದೆ. ಸಮಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಗಾದೆಗಳಿದ್ದಾವೆ. ಶ್ರಮಕ್ಕೆ ಸಂಬಂಧಪಟ್ಟಂತೆ ಕಾಯಕವೇ ಕೈಲಾಸ. ವಿದ್ಯೆ ಯಾರಪ್ಪನ ಸ್ವತ್ತು ಅಲ್ಲ. ಸಾಧಕನ ಸ್ವತ್ತು ಯಾವುದಪ್ಪ? ಎಸ್, ಸಾಧಕನ ಸ್ವತ್ತು. ಸಾಧನೆ ಯಾರ ಸ್ವತ್ತು? ಸೋಮಾರಿಯ ಸ್ವತ್ತಲ್ಲ ಸರ್, ಅದು ಸಾಧಕನ ಸ್ವತ್ತು ಆಗಿರ್ತದೆ. ಸಾಕಷ್ಟು ಗಾದೆ ಮಾತುಗಳನ್ನು ನೋಡ್ತೇವೆ ನಾವು ಸಮಯಕ್ಕೆ ಸಂಬಂಧಪಟ್ಟಂತೆ, ತಾಳ್ಮೆಗೆ ಸಂಬಂಧಪಟ್ಟಂತೆ, ಶ್ರಮಕ್ಕೆ ಸಂಬಂಧಪಟ್ಟಂತೆ, ವಿದ್ಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗಾದೆಗಳು ಮತ್ತು ಅವುಗಳ ಮಹತ್ವವನ್ನು ನಾವು ತಿಳ್ಕೊಂಡಿರ್ಬೇಕಾಗ್ತದೆ. ಸ್ನೇಹಿತರೆ, ಇಷ್ಟೊತ್ತು ನಾವೇನು ಮಾಡಿದ್ವಿ, 25 ಪ್ರಶ್ನೆಗಳನ್ನು ಸಂಕ್ಷಿಪ್ತವಾಗಿ ಅಥವಾ 360 ಡಿಗ್ರಿ ಆ್ಯಂಗಲಲ್ಲಿ ನಾವು ಸಂಕ್ಷಿಪ್ತವಾಗಿ ನೋಡಿದ್ದೇವೆ. ಇನ್ನು ಆಳವಾಗಿ ನೋಡ್ತಾ ಹೋದರೆ ಸಾಕಷ್ಟು ಮಾಹಿತಿಯನ್ನು ನಾವು ಹೊರಗೆ ತೆಗಿಬೇಕಾಗ್ತದೆ. ಇದರ ಮುಂದುವರಿದ ಭಾಗವಾಗಿ ಮತ್ತು ಮುಂದಿನ ವಿಡಿಯೋ ತರಗತಿಯಲ್ಲಿ ಸಿಗ್ತೇನೆ. ನಾನು ನಿಮ್ಮ ಪ್ರೀತಿಯ ಕನ್ನಡ ಮೇಷ್ಟ್ರು. ಅಲ್ಲಿವರೆಗೂ ನೀವಿರಿ ಜ್ಞಾನವೇ ಅಮೃತ ಯೂಟ್ಯೂಬ್ ಚಾನಲ್ನ ಜೊತೆಗೆ. ಯಾರು ಮೊದಲೇ ಬಾರಿಗೆ ವಿಡಿಯೋ ನೋಡ್ತಾ ಇದ್ದೀರಿ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಧನ್ಯವಾದಗಳು.